ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾವು ಬದುಕಿ ಇರ್ತಾ ಇರೋದೇ, ನಮ್ಮನ್ನ ಬೆಳೆಸ್ತಾ ಇರೋದೇ, ನಮ್ಮನ್ನ ಬಲಿಯನ್ನ ಕೊಡೋದಿಕ್ಕೆ ಅನ್ನೋ ವಿಷಯ ನಮಗೆ ಗೊತ್ತಾದ್ರೆ ಹೇಗಿರುತ್ತೆ. ಅದೇ ರೀತಿಯಾಗಿ ತುಂಬಾನೇ ಮಿಸ್ಟೀರಿಯಸ್ ಆಗಿ ಇರ್ತಾ ಇರೋ ದ ಪ್ರಾಮಿಸ್ಡ್ ನೆವರ್ಲ್ಯಾಂಡ್ ಅನ್ನೋ ಒಂದು ಡಿಫ್ರೆಂಟ್ ಆದ ಸ್ಟೋರಿಯನ್ನೇ ನಾವಿವತ್ತು ನೋಡೋದಿಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಕು ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ ಗ್ರೀಸ್ ಫೀಲ್ಡ್ ಅನ್ನೋ ಒಂದು ಅನಾಥ ಆಶ್ರಮವನ್ನ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ನಮಗೆ ಎಸಬೆಲ್ಲಾ ಅನ್ನೋ ಒಂದು ಕ್ಯಾರೆಕ್ಟರ್ ಅನ್ನ ಪರಿಚಯ ಮಾಡಿ ಕೊಡ್ತಾರೆ. ಆ ಎಸಬೆಲ್ಲಾ ಬೇರೆ ಯಾರುವೇ ಆಗಿ ಇರ್ತಾ ಇಲ್ಲ, ಈ ಅನಾಥಾಶ್ರಮದಲ್ಲಿ ಇರ್ತಾ ಇರೋ ಎಲ್ಲಾ ಮಕ್ಕಳನ್ನ ಇವರೇನೆ ನೋಡಿಕೊಳ್ತಾ ಇರೋರಾಗಿರ್ತಾ ಇದ್ದಾರೆ. ಅಲ್ಲದೆ ಅಲ್ಲಿ ಇರೋ ಎಲ್ಲಾ ಮಕ್ಕಳುವೆ ಇವಳನ್ನ ತಾಯಿ ಅಂತಾನೆ ಕೂಗ್ತಾ ಇರ್ತಾರೆ, ಅಮ್ಮನ ರೀತಿಯಾಗಿನೇ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಯಮ ಅನ್ನೋ ಒಂದು ಹುಡುಗಿಯನ್ನ ತೋರಿಸ್ತಾ ಇದ್ದಾರೆ. ಅಲ್ಲದೆ ಇವಳೇನೆ ನಮ್ಮ ಕಥೆಯ ಹೀರೋಯಿನ್ ಆಗಿ ಇರ್ತಾ ಇದ್ದಾಳೆ. ಇವಾಗ ಅವಳು ಎಚ್ಚರಿಯಾಗಿ ಬಿಟ್ಟು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅನ್ನ ಹೇಳಿಬಿಟ್ಟು ಎಲ್ಲರನ್ನು ಎಬ್ಬಿಸ್ತಾಳೆ. ಎಲ್ಲರನ್ನು ಎಬ್ಬಿಸಿಬಿಟ್ಟು ಎಲ್ಲರೂ ಸೂಪರ್ ಆಗಿ ರೆಡಿ ಆಗಿಬಿಟ್ಟು ತುಂಬಾನೇ ಫನ್ನಿಯಾಗಿ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ಕೊಂಡು ತುಂಬಾನೇ ಜಾಲಿಯಾಗಿನೇ ಇರ್ತಾ ಇದ್ದಾರೆ. ಆ ರೀತಿ ಎಲ್ಲರೂ ಜಾಲಿಯಾಗಿನೇ ರೆಡಿ ಆಗಿಬಿಟ್ಟು ಟಿಫನ್ ಅನ್ನ ಮುಗಿಸಿಬಿಟ್ಟು ಒಂದು ಟೆಸ್ಟ್ ಗೆ ಬಂದು ಕುಳಿತುಕೊಳ್ತಾ ಇದ್ದಾರೆ. ಇವರು ಅನಾಥಾಶ್ರಮದಲ್ಲಿ ಇರ್ತಾ ಇದ್ರು ಕೂಡ ಇವರಿಗೆ ಅನಾಥಾಶ್ರಮದಲ್ಲಿ ಟೀಚಿಂಗ್ ಅನ್ನ ಮಾಡ್ತಾ ಇದ್ದಾರೆ, ತುಂಬಾನೇ ಎಜುಕೇಶನ್ ಗಳನ್ನ ಕೊಡ್ತಾ ಇದ್ದಾರೆ. ಏನಕ್ಕಾಗಿ ಅಂದ್ರೆ ಯಾರಾದ್ರೂ ಬಂದು ಮಕ್ಕಳನ್ನ ಅಡಾಪ್ಷನ್ ಮಾಡಿಕೊಂಡು ಹೋಗಿಬಿಟ್ರೆ ಹೊರಗಡೆಗೆ ಹೋದ ನಂತರ ಅವರ ಮುಂದಿನ ಜೀವನವನ್ನ ಸಾಗಿಸೋದಿಕ್ಕಾಗಿ ಅಂತ ಹೇಳಿಬಿಟ್ಟು ಈ ರೀತಿಯಾದ ಎಜುಕೇಶನ್ ಸಿಸ್ಟಮ್ ಅನ್ನ ತಂದಿರ್ತಾ ಇದ್ದಾರೆ. ಇವಾಗ ಒಂದು ಟೆಸ್ಟ್ ಅನ್ನ ಮಡಗಿರ್ತಾ ಇದ್ರು ಅಲ್ವಾ, ಟೆಸ್ಟ್ ಅನ್ನ ವ್ಯಾಲ್ಯೂಯೇಷನ್ ಮಾಡಿಕೊಂಡು ಬಂದು ನೋಡ್ಬೇಕಾದ್ರೆ ಅದರಲ್ಲಿ ನೋರ್ಮೆನ್, ರೇ ಮತ್ತೆ ನಮ್ಮ ಹೀರೋಯಿನ್ ಟಾಪರ್ ಆಗಿ ಇರ್ತಾ ಇದ್ದಾರೆ. ನೆಕ್ಸ್ಟ್ ಅದನ್ನೆಲ್ಲ ಕೇಳಿಬಿಟ್ಟು ತುಂಬಾನೇ ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ಕೊಂಡು ಆಚೆಗಡೆಗೆ ಆಟವನ್ನ ಆಡೋದಿಕ್ಕೆ ಅಂತ ಹೇಳಿಬಿಟ್ಟು ಹೊರಗಡೆಗೆ ಬರ್ತಾರೆ. ಈ ಆಶ್ರಮ ಒಂದು ಕಾಡಿನ ಮಧ್ಯೆ ಇರ್ತಾ ಇರೋದ್ರಿಂದ ಇದರ ನೇಚರ್ ತುಂಬಾನೇ ಸೂಪರ್ ಆಗಿ ಇರ್ತಾ ಇದೆ. ಸೊ ಇದನ್ನ ತುಂಬಾನೇ ಎಂಜಾಯ್ ಅನ್ನ ಮಾಡ್ಕೊಂಡು ತುಂಬಾನೇ ಫೀಲ್ ಅನ್ನ ಮಾಡ್ಕೊಂಡು ಹ್ಯಾಪಿಯಾಗಿ ಇಲ್ಲಿನ ಎಲ್ಲಾ ಮಕ್ಕಳುವೆ ಖುಷಿಯಾಗಿನೇ ಇರ್ತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿ ಒಬ್ಬ ರೇ ಅನ್ನೋನು ಇರ್ತಾ ಇದ್ದಾನೆ ಅಲ್ವಾ, ಅವನು ಎಲ್ಲರಂತೆ ಎಲ್ಲ ಮಕ್ಕಳಂತೆ ಎಲ್ಲರ ಜೊತೆಗೂ ಖುಷಿಯಾಗಿ ಸೇರೋದಿಲ್ಲ. ಯಾವಾಗಲೂ ಬುಕ್ ಗಳನ್ನ ಓದ್ಕೊಂಡು ಒಂಟಿಯಾಗಿನೇ ಇರ್ತಾ ಇದ್ದಾನೆ. ಇದೇ ರೀತಿಯಾಗಿ ಇಲ್ಲಿ ಇರ್ತಾ ಇರೋ ಎಲ್ಲರೂ ತುಂಬಾನೇ ಹ್ಯಾಪಿಯಾಗಿ ತುಂಬಾನೇ ಖುಷಿಯಾಗಿ ಇರ್ತಾ ಇದ್ದಾರೆ. ಹೀಗೆ ಇರ್ಬೇಕಾದ್ರೆ ಕೋನಿ ಅನ್ನೋ ಒಂದು ಪುಟ್ಟ ಹುಡುಗಿಯನ್ನ ಅಡಾಪ್ಟ್ ಅನ್ನ ಮಾಡ್ಕೊಳ್ಳೋದಿಕ್ಕಾಗಿ ಯಾರೋ ಬಂದಿರ್ತಾ ಇದ್ದಾರೆ. ಸೊ ಇವಾಗ ಆ ಪುಟ್ಟ ಹುಡುಗಿಯನ್ನ ಆಶ್ರಮದಿಂದಾನೇ ಕಳಿಸ್ಬೇಕಾಗಿರ್ತಾ ಇದೆ. ಬಟ್ ಆದ್ರೆ ಅವಳಿಗೆ ಮೇಕಪ್ ಅನ್ನ ಮಾಡೋದು, ರೆಡಿಯನ್ನ ಮಾಡೋದು, ಎಜುಕೇಶನ್ ಅಲ್ಲಿ ಹೆಲ್ಪ್ ಅನ್ನ ಮಾಡೋದು ಎಲ್ಲ ರೀತಿಯಾಗಿ ನಮ್ಮ ಹೀರೋಯಿನ್ ಅವಳನ್ನ ನೋಡ್ಕೊಳ್ತಾ ಬಂದಿರ್ತಾ ಇದ್ದಾಳೆ. ಆದ್ರಿಂದ ನಮ್ಮ ಹೀರೋಯಿನ್ನುವೆ ತುಂಬಾನೇ ಫೀಲ್ ಅನ್ನ ಮಾಡ್ಕೊಂಡು ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ, ನಿನ್ನನ್ನ ಕಳುಹಿಸಲೇಬೇಕು ಅಂತ ಹೇಳಿಬಿಟ್ಟು ಆ ಪುಟ್ಟ ಹುಡುಗಿಯನ್ನ ಅಲ್ಲಿಂದ ಕಳುಹಿಸಿ ಕೊಡ್ತಾಳೆ. ಅಷ್ಟೇ ಅಲ್ಲದೆ ನಮಗೆ ನಮ್ಮ ಸ್ಕೂಲು ಕಾಲೇಜುಗಳಲ್ಲಿ ರೂಲ್ ನಂಬರ್ ಅನ್ನ ಕೊಟ್ಟಿರ್ತಾರೆ ಅಲ್ವಾ, ಆದ್ರೆ ಇಲ್ಲಿ ರೂಲ್ ನಂಬರ್ ಗಳನ್ನ ಕುತ್ತಿಗೆಯ ಮೇಲೆ ಟ್ಯಾಟುವಿನ ರೀತಿಯಾಗಿನೇ ಹಾಕಿ ಬಿಟ್ಟಿರ್ತಾ ಇದ್ದಾರೆ. ಸೊ ಇವಾಗ ಒಂದು ಪುಟ್ಟ ಹುಡುಗಿಯನ್ನ ಇವಾಗ ಯಾರೋ ಅಡಾಪ್ಟ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಬಂದಿರ್ತಾ ಇದ್ರು ಅಲ್ವಾ, ಅದರಿಂದ ಎಸಬೆಲ್ಲ ಅವಳನ್ನ ಕರೆದುಕೊಂಡು ಹೋಗಿ ಮೇನ್ ಗೇಟಿನ ಹತ್ತಿರಕ್ಕೆ ಬಿಡ್ತಾಳೆ. ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಮತ್ತೆ ನೋರ್ಮೆನು ಇಬ್ಬರು ಕ್ಲೀನ್ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಬರಬೇಕಾದ್ರೆ ಈಗ ತಾನೇ ಒಂದು ಪುಟ್ಟ ಹುಡುಗಿಯನ್ನ ಅಡಾಪ್ಟ್ ಅನ್ನ ಮಾಡಿಕೊಂಡು ಹೋದ್ರು ಅಲ್ವಾ, ಆ ಹುಡುಗಿಗೆ ಒಂದು ಡಾಲ್ ಅಂದ್ರೆ ತುಂಬಾನೇ ಇಷ್ಟವಾಗಿರ್ತಾ ಇದೆ. ಆ ಡಾಲ್ ಇವಾಗ ಇದೇ ಡೈನಿಂಗ್ ಟೇಬಲ್ ಮೇಲೆ ಇರ್ತಾ ಇದೆ. ಅದನ್ನ ನಮ್ಮ ಹೀರೋಯಿನ್ ನೋಡಿಬಿಟ್ಟು ಏನನ್ನ ಹೇಳ್ತಾಳೆ ಅಂದ್ರೆ, ಈ ಬೊಂಬೆಯನ್ನ ಬಿಟ್ಟು ಅವಳು ಒಂದು ಕ್ಷಣವೂ ಇರೋದಿಲ್ಲ, ಅವಳಿಗೆ ತುಂಬಾನೇ ಇಷ್ಟವಾಗಿರ್ತಾ ಇರೋ ಬೊಂಬೆಯಾಗಿರ್ತಾ ಇದೆ ಇದು, ಇದನ್ನೇ ಇವಳು ಇಲ್ಲಿ ಮರೆತು ಬಿಟ್ಟು ಹೋಗಿ ಬಿಟ್ಟಿದ್ದಾಳೆ ಅಲ್ಲ ಅಂತ ತುಂಬಾನೇ ಬೇಜಾರನ್ನ ಮಾಡಿಕೊಳ್ತಾ ಇದ್ದಾಳೆ. ಅದೇ ಸಮಯಕ್ಕೆ ರೇ ಅಲ್ಲಿಗೆ ಬಂದು ಬಿಟ್ಟು ಏನನ್ನ ಹೇಳ್ತಾನೆ ಅಂದ್ರೆ, ಮೇನ್ ಗೇಟಿನ ಹತ್ತಿರ ಲೈಟ್ ಇನ್ನೂ ಆನ್ ಆಗಿನೇ ಇರ್ತಾ ಇದೆ, ಅಂದ್ರೆ ಇದರ ಅರ್ಥ ಅವ್ರು ಇನ್ನೂ ಹೋಗಿರ್ತಾ ಇಲ್ಲ, ಇನ್ನೂ ಅಲ್ಲೇನೆ ಇರ್ತಾ ಇದ್ದಾರೆ, ಅದರಿಂದ ನೀವು ಬೇಗನೆ ಹೋಗಿ ಈ ಡಾಲ್ ಅನ್ನ ಕೊಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಸೊ ನಮ್ಮ ಹೀರೋಯಿನ್ ಮತ್ತೆ ನೋರ್ಮೆನು ಇಬ್ಬರುವೆ ಯಾರುವೆ ಇಲ್ದೇ ಇರ್ತಾ ಇರೋ ಗ್ಯಾಪ್ ಅನ್ನ ಯೂಸ್ ಮಾಡಿಬಿಟ್ಟು ಅಲ್ಲಿಂದ ಕಷ್ಟಪಟ್ಟು ಕದ್ದು ಮುಚ್ಚಿ ಆ ಮೇನ್ ಗೇಟಿನ ಹತ್ತಿರಕ್ಕೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಒಂದು ಟ್ರಕ್ ಮಾತ್ರ ನಿಂತಿರ್ತಾ ಇದೆ, ಅಲ್ಲಿ ಯಾರುವೆ ಕಾಣಿಸ್ತಾನೆ ಇಲ್ಲ. ಸೊ ನಮ್ಮ ಹೀರೋಯಿನ್ ಈ ಟ್ರಕ್ ನ ಒಳಗಡೆ ಯಾರಾದ್ರೂ ಇರ್ತಾ ಇರಬಹುದೇನೋ ಅಂತ ಹೇಳಿಬಿಟ್ಟು ಇಣುಕಿ ನೋಡ್ಬೇಕಾದ್ರೆ ಅವಳು ತುಂಬಾನೇ ಗಾಬರಿಯಾಗಿ ಬಿಡ್ತಾ ಇದ್ದಾಳೆ. ಅವಳು ಆ ಟ್ರಕ್ ನ ಒಳಗಡೆ ಏನನ್ನ ನೋಡಿರ್ತಾ ಇದ್ದಾಳೋ ಏನೋ, ತುಂಬಾನೇ ಶಾಕ್ ಆಗಿ ಬಿಡ್ತಾ ಇದ್ದಾಳೆ. ಇದನ್ನ ಅಬ್ಸರ್ವ್ ಮಾಡಿದ ನೋರ್ಮೆನು ಅವನುವೆ ಏನಿರಬಹುದು ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದು ನೋಡ್ತಾ ಇದ್ದಾನೆ. ಆ ರೀತಿ ಅವನು ಬಂದು ನೋಡ್ಬೇಕಾದ್ರೆ ಅವನು ಕೂಡ ಶಾಕ್ ಆಗಿ ಬಿಡ್ತಾ ಇದ್ದಾನೆ. ಅದ್ರ ಒಳಗಡೆ ಅಂತದ್ದು ಏನಿರ್ತಾ ಇದೆ ಅಂತ ನಾವು ಕೂಡ ಯೋಚನೆಯನ್ನ ಮಾಡ್ಬೇಕಾದ್ರೆ ಈಗ ತಾನೇ ಆ ಪುಟ್ಟ ಹುಡುಗಿಯನ್ನ ಅಡಾಪ್ಷನ್ ಅನ್ನ ಮಾಡಿಕೊಂಡು ಕರೆದುಕೊಂಡು ಹೋಗಿದ್ರು ಅಲ್ವಾ, ಆ ಹುಡುಗಿಯ ಡೆಡ್ ಬಾಡಿನೇ ಇರ್ತಾ ಇದೆ ಅದ್ರ ಒಳಗಡೆ. ಸೊ ಇವರಿಬ್ಬರುವೆ ತುಂಬಾನೇ ಫೀಲ್ ಅನ್ನ ಮಾಡ್ಕೊಂಡು ಅದನ್ನ ನೋಡ್ತಾ ಹಂಗೇನೆ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಯಾರೋ ಬರ್ತಾ ಇರೋ ಶಬ್ದ ಕೇಳಿ ಬರುತ್ತೆ. ಸೊ ಅದರಿಂದ ಆ ಟ್ರಕ್ ನ ಕೆಳಗಡೆಗೆನೆ ಓಡಿ ಹೋಗಿಬಿಟ್ಟು ಔಚಿಕೊಳ್ತಾರೆ. ಆ ರೀತಿ ಔಚಿಕೊಂಡು ಯಾರು ಬಂದಿರ್ತಾ ಇದ್ದಾರೆ ಅಂತ ಅವ್ರು ಕಾದು ನೋಡ್ಬೇಕಾದ್ರೆ ಅಲ್ಲಿಗೆ ದೊಡ್ಡ
ದೊಡ್ಡ ದೊಡ್ಡದಾದ ಡಿಮೋನ್ಸ್ ಗಳು ಬಂದಿರ್ತಾ ಇದಾವೆ. ತುಂಬಾನೇ ವಿಚಿತ್ರವಾದ ಭಯಂಕರವಾದ ಡಿಮೋನ್ಸ್ ಗಳು ಬಂದಿರ್ತಾ ಇದಾವೆ. ಅವುಗಳು ಇವಾಗ ಏನನ್ನ ಮಾಡ್ತಾ ಇದಾವೆ ಅಂತ ಅಂದ್ರೆ, ಈ ಆಶ್ರಮದಲ್ಲಿ ಬೆಳೀತಾ ಇರೋ ಎಲ್ಲಾ ಮಕ್ಕಳು ತುಂಬಾನೇ ಟೇಸ್ಟಿಯಾಗಿ ಇರ್ತಾ ಇದ್ದಾರೆ, ತುಂಬಾನೇ ಸೂಪರ್ ಆಗಿ ಇರ್ತಾ ಇದ್ದಾರೆ ಅಂತ ಹೇಳ್ಕೊಂಡೆ ಈಗ ತಾನೇ ಅಲ್ಲಿ ಸಾಯಿಸಿಟಿ ಇರ್ತಾ ಇರೋ ಆ ಪುಟ್ಟ ಹುಡುಗಿಯನ್ನ ಒಂದು ಕ್ಯಾಪ್ಸೂಲ್ ನಲ್ಲಿ ಹಾಕಿ ಲಾಕ್ ಅನ್ನ ಮಾಡಿ ಇಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆನೆ ಎಸೆಬೆಲ್ಲ ಬರ್ತಾಳೆ. ಹಾಗೆ ಬಂದುಬಿಟ್ಟು ಏನನ್ನ ಹೇಳ್ತಾಳೆ ಅಂದ್ರೆ, ಮುಂದಿನ ಬಾರಿ ನಾವು ಖಂಡಿತ ನಿಮಗೆ ಸೂಪರ್ ಆದ ಇಂಟೆಲಿಜೆಂಟ್ ಆದ ಮಕ್ಕಳನ್ನ ನಿಮಗಾಗಿ ಕೊಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ತಾ ಇದ್ದಾಳೆ. ಅಷ್ಟೇ ಇವಾಗ ನೋರ್ಮೆನ್ ಮತ್ತೆ ನಮ್ಮ ಹೀರೋಯಿನ್ ಇಬ್ಬರಿಗೂ ನಿಜವಾದ ವಿಷಯ ತಿಳಿದು ಹೋಗಿಬಿಡ್ತು. ಇದು ಒಂದು ಅನಾಥಾಶ್ರಮವಾಗಿ ಇರ್ತಾ ಇಲ್ಲ, ಬದಲಾಗಿ ಇದು ಮಕ್ಕಳನ್ನ ಸಾಕಿ ಬಲಿಯನ್ನ ಕೊಡೋದಿಕ್ಕಾಗಿ ಇಟ್ಟಿರ್ತಾ ಇರೋ ಒಂದು ಫಾರಂ ಆಗಿ ಇರ್ತಾ ಇದೆ ಅಂತ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡು ಬಿಟ್ಟಿರ್ತಾ ಇದ್ದಾರೆ. ಹೀಗೆ ಇರ್ಬೇಕಾದ್ರೆ ಆ ಡಿಮೋನ್ಸ್ ಗಳಿಗೆ ಇಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರೋ ಇದ್ದಿರ್ತಾ ಇದ್ದಾರೆ ಅಂತ ಅವರಿಗೆ ಸ್ಮೆಲ್ಲಿನಲ್ಲಿ ಗೊತ್ತಾಗಿ ಬಿಡ್ತಾ ಇದೆ. ಸೊ ಆ ಸ್ಮೆಲ್ ಅನ್ನ ಹುಡುಕಿಕೊಂಡು ಬಂದು ಆ ಟ್ರಕ್ ನ ಕೆಳಗಡೆಗೆ ನೋಡ್ಬೇಕಾದ್ರೆ ಅಲ್ಲಿ ಒಂದು ಟೆಡ್ಡಿ ಮಾತ್ರ ಬಿದ್ದಿರ್ತಾ ಇದೆ. ನಮ್ಮ ಹುಡುಗರು ಕಾಣ್ತಾನೆ ಇಲ್ಲ, ಎಲ್ಲಿ ಹೋದ್ರು ಅಂತ ನೋಡ್ಬೇಕಾದ್ರೆ ಅವರು ಆ ರೀತಿಯಾಗಿ ಮಾತನಾಡ್ತಾ ಇರ್ಬೇಕಾದ್ರೆ ಅದೇ ಗ್ಯಾಪ್ ಅನ್ನು ಯೂಸ್ ಮಾಡಿಬಿಟ್ಟು ಇವರಿಬ್ಬರು ಅಲ್ಲಿಂದ ಓಡಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನ ನೋಡಿದ್ರಿಂದ ಎಲ್ಲ ನಿಜ ವಿಷಯವೂ ತಿಳಿದು ಹೋಗಿ ಬಿಟ್ಟಿರೋದ್ರಿಂದ ತುಂಬಾನೇ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಇಲ್ಲಿ ನಮ್ಮ ಹಾಗೆ ತುಂಬಾನೇ ಮಕ್ಕಳುಗಳು ಬೆಳೀತಾ ಇದ್ದಾರೆ, ಆದ್ರೆ ಅವರಿಗೇನೆ ಗೊತ್ತಿರ್ತಾ ಇಲ್ಲ ಎಲ್ಲರೂ ಸಾಯೋದಿಕ್ಕಾಗಿ ಬದುಕಿರ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಎಜುಕೇಶನ್ ಗಳನ್ನ ಕೊಡ್ತಾ ಇರೋದು ಇಲ್ಲಿಂದ ಹೊರಗಡೆಗೆ ಹೋದ ನಂತರ ಅವರು ಬದುಕ್ಲಿ, ಅವರ ಜೀವನವನ್ನ ಕಟ್ಟುಕೊಳ್ಳಿ ಅಂತ ಅಲ್ಲ, ಬದಲಾಗಿ ಆ ರೀತಿಯಾಗಿ ಇಂಟೆಲಿಜೆಂಟ್ ಆಗಿ ಇರ್ತಾ ಇರೋ ಮಕ್ಕಳ ಮಾಂಸ ತುಂಬಾನೇ ಟೇಸ್ಟಿ ಆಗಿ ಇರ್ತಾ ಇದೆ, ತುಂಬಾನೇ ಸೂಪರ್ ಆಗಿ ಇರ್ತಾ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ಎಜುಕೇಶನ್ ಅನ್ನ ಕೊಡ್ತಾ ಇರೋದು ಅಂತ ಎಲ್ಲ ವಿಷಯಗಳನ್ನ ನೆನಪಿಸಿಕೊಂಡು ತುಂಬಾನೇ ಬಿಕ್ಕಿ ಬಿಕ್ಕಿ ಅಳ್ಳೋದಿಕ್ಕೆ ಶುರುವನ್ನ ಮಾಡಿ ಬಿಡ್ತಾಳೆ ನಮ್ಮ ಹೀರೋಯಿನ್. ಸೊ ನೋರನು ಅದನ್ನ ನೋಡಿಬಿಟ್ಟು ಅವಳನ್ನ ಸಮಾಧಾನವನ್ನ ಮಾಡಿಬಿಟ್ಟು ಅಲ್ಲಿಂದ ಕರೆದುಕೊಂಡು ವಾಪಸ್ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾನೆ. ಸರಿ ಆಯ್ತು ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಬಂದು ನೋಡ್ಬೇಕಾದ್ರೆ ಅವಳು ಮಲಗಿದ್ರೆ ನಿದ್ದೆನೆ ಬರ್ತಾ ಇಲ್ಲ, ಬರೀ ಡಿಮೋನ್ಸ್ ಗಳೇ ಕಾಣ್ತಾ ಇದಾವೆ. ತುಂಬಾನೇ ಗಾಬರಿಯಾಗಿನೇ ಬೆಚ್ಚಿ ಬೀಳ್ತಾ ಇದ್ದಾಳೆ. ಅವಳ ಕೈಲಿ ಆ ವಿಷಯವನ್ನ ಮರೆಯೋದಿಕ್ಕೇನೆ ಆಗ್ತಾ ಇಲ್ಲ, ಆ ವಿಷಯವನ್ನ ಅರಗಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ, ಆ ರೀತಿಯಾಗಿ ಇರ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಅದ್ರ ನೆಕ್ಸ್ಟ್ ಡೇ ನೋರ್ಮೆನು ಇವಳು ಸಪ್ಪೆಗೆ ಇರ್ತಾ ಇರೋದನ್ನ ನೋಡಿಬಿಟ್ಟು ಅವಳಿಗೆ ವಿಷನ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಖುಷಿಯನ್ನ ಪಡಿಸಿಬಿಟ್ಟು ಅವಳನ್ನ ಅಲ್ಲಿಂದ ಹೊರಗಡೆಗೆ ಕರೆದುಕೊಂಡು ಬರ್ತಾನೆ. ಆ ರೀತಿ ಆಟವಾಡುವ ಜಾಗಕ್ಕೆ ಬಂದು ಬಿಟ್ಟು ಏನನ್ನಾದ್ರೂ ಮಾಡಿ ನಾವ್ ಇಲ್ಲಿಂದ ಆಚೆಗೆ ಹೋಗ್ಲೇಬೇಕು, ಇಲ್ಲಿ ಇರ್ತಾ ಇರೋ ಎಲ್ಲರಿಗೂ ನಿಜವನ್ನ ಅರ್ಥವನ್ನ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಇಬ್ಬರುವೆ ಮಾತನಾಡಿಕೊಳ್ತಾರೆ. ಇದೇ ರೀತಿಯಾಗಿ ಒಂದು ಸೂಪರ್ ಅನ್ನ ಪ್ಲಾನ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಆಶ್ರಮದಲ್ಲಿ ಇರ್ತಾ ಇರೋ ಯಾರುವೆ ಈ ಗೇಟ್ ಅನ್ನ ದಾಟಿ ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ಒಂದು ರೂಲ್ಸ್ ಅನ್ನ ಮಡಗಿಬಿಟ್ಟು ಒಂದು ಗೇಟ್ ಅನ್ನ ಮಡಗಿರ್ತಾ ಇದ್ದಾರೆ. ಸೊ ಇವಾಗ ನಮ್ಮ ನೋರ್ಮೆನ್ ಮತ್ತೆ ನಮ್ಮ ಹೀರೋಯಿನ್ ಇಬ್ಬರುವೆ ಈ ಗೇಟಿನ ಆಚೆ ಏನಿರ್ತಾ ಇದೆ ಸ್ವಲ್ಪ ದೂರನಾದ್ರೂ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ಆ ಗೇಟ್ ಅನ್ನೇ ಹಾರಿಕೊಂಡು ಬಂದು ನೋಡ್ತಾ ಇದ್ದಾರೆ. ಆ ರೀತಿ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ಕಾಂಪೌಂಡ್ ಇರ್ತಾ ಇದೆ. ಆ ಕಾಂಪೌಂಡ್ ಅನ್ನ ನೋಡಿಬಿಟ್ಟು ನಮ್ಮ ಹೀರೋಯಿನ್ ಇದನ್ನ ದಾಟೋದಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಇದನ್ನ ಹತ್ತೋದಿಕ್ಕೂ ಕೂಡ ನಮ್ಮ ಕೈಲಿ ಆಗೋದಿಲ್ಲ, ಇಲ್ಲಿಂದ ತಪ್ಪಿಸ್ಕೊಳ್ಳೋದಂತೂ ನಮ್ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ಬಿಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ನೋರ್ಮೆನ್ ಏನನ್ನ ಹೇಳ್ತಾನೆ ಅಂತ ಅಂದ್ರೆ, ಇಲ್ಲಿ ಇರ್ತಾ ಇರೋ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ನಾವು ಬಚಾವನ್ನ ಮಾಡ್ತೀವಿ, ಎಲ್ಲರನ್ನು ನಾವು ಕಾಪಾಡ್ತೀವಿ, ನಮ್ಮ ಕೈಲಿ ಆಗತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ದೊಡ್ಡದಾದ ಹಗ್ಗವನ್ನ ತಂದು ಇಟ್ಬಿಟ್ಟು ಇದರಿಂದ ಆಚೆಗೆ ಹೋಗೋ ದಾರಿಯನ್ನ ಕಂಡು ಹಿಡಿಬೇಕು ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ಎಲ್ಲ ಐಡಿಯಾಗಳನ್ನ ಕೊಟ್ಟಿಬಿಟ್ಟು ನಾವು ಇದೇ ರೀತಿಯಾಗಿ ತಪ್ಪಿಸ್ಕೊಂಡು ಇದರಿಂದ ಆಚೆಗೆ ಹೋಗಬಹುದು ಅಂತ ತುಂಬಾ ಮೋಟಿವೇಶನ್ ಗಳನ್ನ ನಮ್ಮ ಹೀರೋಯಿನ್ ಗೆ ಮಾಡ್ತಾ ಇದ್ದಾನೆ. ಅದೇ ಸಮಯಕ್ಕೆ ಆಶ್ರಮದ ಕಡೆಯಿಂದ ಯಾವುದೋ ಅಲಾರಾಮ್ ನ ಸೌಂಡ್ ಆಗ್ತಾ ಇರೋದು ಕೇಳಿಸುತ್ತೆ. ಅದರಿಂದ ಏನೋ ಪ್ರಾಬ್ಲಮ್ ಆಗೇ ಇರ್ತಾ ಇದೆ ಅಂತ ಹೇಳಿಬಿಟ್ಟು ಹಿಂದಿರುಗಿ ಅವರು ಇಬ್ಬರುವೆ ಆಶ್ರಮದ ಕಡೆಗೇನೆ ಓಡಿ ಬರ್ತಾರೆ. ಆ ರೀತಿ ಬಂದು ನೋಡ್ಬೇಕಾದ್ರೆ ಒಂದು ಪುಟ್ಟ ಹುಡುಗಿ ಅಳ್ಕೊಂಡೆ ಒಬ್ಬ ನನ್ನ ಜೊತೆಗೆ ಆಟವನ್ನ ಆಡೋದಿಕ್ಕಾಗಿ ಬಂದಿರ್ತಾ ಇದ್ದ. ಆ ರೀತಿ ಆಟವನ್ನ ಆಡ್ಕೊಂಡು ಅವನು ಕಾಡಿನ ಒಳಗಡೆನೆ ಹೋಗಿ ಬಿಟ್ಟಿರ್ತಾ ಇದ್ದಾನೆ, ಅವನು ಕಾಣೆಯಾಗಿ ಬಿಟ್ಟಿರ್ತಾ ಇದ್ದಾನೆ ಅನ್ನೋ ವಿಷಯವನ್ನ ತಿಳಿಸ್ತಾ ಇದ್ದಾಳೆ. ಸೊ ಇವಾಗ ಎಸಬೆಲ್ಲ ಏನನ್ನ ಮಾಡ್ತಾಳೆ ಅಂದ್ರೆ ಒಂದು ಡಿವೈಸ್ ಅನ್ನ ತೆಗೆದುಬಿಟ್ಟು ಅದರಿಂದ ಟ್ರ್ಯಾಕರ್ ಅನ್ನ ಆನ್ ಮಾಡಿಬಿಟ್ಟು ಅವನು ಎಲ್ಲಿಯೂ ಹೋಗಿರ್ತಾ ಇಲ್ಲ, 2 ನಿಮಿಷದಲ್ಲಿ ಅವನನ್ನ ನಾನು ಕರೆದುಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಆ ಡಿವೈಸ್ ಅನ್ನ ನೋಡ್ಕೊಂಡು ಹೊರಡ್ತಾ ಇದ್ದಾಳೆ ಎಸಬೆಲ್ಲ. ಆ ರೀತಿ ಹೊರಟು 1 ನಿಮಿಷವೂ ಕೂಡ ಆಗಿರ್ತಾ ಇಲ್ಲ, ಆಲ್ರೆಡಿ ಆ ಮಗುವನ್ನ ಕರ್ಕೊಂಡು ಬಂದಿರ್ತಾ ಇದ್ದಾಳೆ. ಸೊ ಇದನ್ನ ನೋಡುವ ನೋರ್ಮೆನ್ ಮತ್ತೆ ನಮ್ಮ ಹೀರೋಯಿನ್ ಇಬ್ಬರಿಗೂ ಶಾಕ್ ಆಗಿ ಬಿಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಆಲ್ರೆಡಿ ಒಂದು ಚಿಪ್ ಅನ್ನ ಇನ್ಸರ್ಟ್ ಮಾಡಿರ್ತಾ ಇದ್ದಾರೆ, ಆ ಟ್ರ್ಯಾಕರ್ ಅನ್ನ ಯೂಸ್ ಮಾಡಿಬಿಟ್ಟು ನಾವು ಎಷ್ಟು ದೂರ ಹೋದ್ರು ಎಲ್ಲಿಗೆನೆ ಹೋದ್ರು ನಾವು ಎಲ್ಲಿ ಇರ್ತಾ ಇದೀವಿ ಅನ್ನೋ ವಿಷಯವನ್ನ ಇವರು ಕಂಡು ಹಿಡಿದು ಬಿಡ್ತಾರೆ. ಈ ರೀತಿಯಾಗಿ ಕಂಡು ಹಿಡಿಯೋದಿಕ್ಕೆ ಅಂತ ಹೇಳಿಬಿಟ್ಟೆ ನಮ್ಮ ಕುತ್ತಿಗೆಯಲ್ಲಿ ಒಂದು ಟ್ಯಾಟುವಿನ ರೀತಿ ರೋಲ್ ನಂಬರ್ ಅನ್ನ ಹಾಕಿರ್ತಾ ಇರೋದು ಅನ್ನೋ ವಿಷಯವನ್ನು ಕೂಡ ಇವಾಗ ನೋಟನ ಮಾಡಿಕೊಳ್ತಾರೆ. ನೆಕ್ಸ್ಟ್ ಆ ದೊಡ್ಡದಾದ ಗೋಡೆಯನ್ನ ಹಾರೋದಿಕ್ಕಾಗಿ ಒಂದು ಹಗ್ಗ ಬೇಕಾಗಿರ್ತಾ ಇದೆ ಅಂತ ಯೋಚನೆಯನ್ನ ಮಾಡಿದ್ರು ಅಲ್ವಾ, ಅದೇ ರೀತಿಯಾಗಿ ಒಂದು ಹಗ್ಗವನ್ನ ರೆಡಿ ಮಾಡಿಬಿಟ್ಟು ಒಂದು ಮರದ ಕಡೆ ಉಚ್ಚಿಡೋಣ ಅಂತ ಹೇಳಿಬಿಟ್ಟು ಒಂದು ಮರದ ಮೇಲೆ ಉಚ್ಚಿಡೋದಿಕ್ಕಾಗಿ ಬಂದಿರ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಮರದ ಮೇಲೆ ಹಗ್ಗವನ್ನು ಬಚ್ಚಿಟ್ಬಿಟ್ಟು ಹಿಂತಿರುಗಿ ಬರ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ರೇ ಬಂದು ಬಿಡ್ತಾ ಇದ್ದಾನೆ. ಸೊ ನಮ್ಮ ಹೀರೋಯಿನ್ ಇವಾಗ ಏನನ್ನ ಮಾಡ್ತಾಳೆ ಅಂದ್ರೆ ಇಲ್ಲಿ ನಡೀತಾ ಇರ್ತಾ ಇರೋ ಎಲ್ಲಾ ವಿಷಯಗಳನ್ನ ಅವನಿಗೆ ಹೇಳಿ ಅರ್ಥವನ್ನ ಮಾಡಿಸ್ತಾಳೆ. ಸರಿ ಆಯ್ತು ಅಂತ ಹೇಳಿಬಿಟ್ಟು ರೇ ಕೂಡ ನಾನು ನಿಮಗೆ ಸಹಾಯವನ್ನ ಮಾಡ್ತೀನಿ, ಎಲ್ಲರೂ ಇಲ್ಲಿಂದ ತಪ್ಪಿಸಿಕೊಂಡು ಒಟ್ಟಿಗೆನೆ ಆಚೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವರಿಗೆ ಸಹಾಯವನ್ನ ಮಾಡೋದಿಕ್ಕೆ ಅವನು ಕೂಡ ಅಗ್ರಿಯನ್ನ ಮಾಡಿಕೊಳ್ತಾನೆ. ಸೊ ಎಲ್ಲರೂ ಸೇರಿಬಿಟ್ಟು ಪ್ಲಾನ್ ಅನ್ನ ಮಾಡೋಣ ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರ್ಬೇಕು.
ಇರ್ಬೇಕಾದ್ರೆ ಈ ಆಶ್ರಮದ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿರ್ತಾ ಇರೋರು ಒಬ್ಬರು ಈ ಆಶ್ರಮದ ಬಗ್ಗೆ ಒಂದು ಪುಸ್ತಕವನ್ನ ಬರೆದಿರ್ತಾ ಇದ್ದಾರೆ. ಸೊ ಆ ಡೈರಿಗಳನ್ನ ಆ ಪುಸ್ತಕಗಳನ್ನ ತೆಗೆದು ನೋಡ್ಬೇಕಾದ್ರೆ ನಮಗೆ ಯಾವ್ದಾದ್ರು ಕ್ಲೂ ಸಿಗುತ್ತೆ ಅಂತ ಅವುಗಳನ್ನ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಆ ಎಲ್ಲ ಬುಕ್ಗಳು ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಇರ್ತಾ ಇದಾವೆ. ಅವುಗಳನ್ನ ಡಿಕೋಡ್ ಮಾಡಿ ನೋಡಿದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಬರ್ದಿರ್ತಾ ಇದೆ. ಇದೇ ರೀತಿಯಾಗಿ ಆ ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಇರ್ತಾ ಇರೋದನ್ನ ಡಿಕೋಡ್ ಮಾಡ್ತಾ ಇರ್ಬೇಕಾದ್ರೆ ಎಸಬೆಲ್ಲಾ ಒಂದು ಕಾಲ್ ಅನ್ನ ಕೊಡ್ತಾ ಇದ್ದಾಳೆ ಎಲ್ಲ ಮಕ್ಕಳಿಗೂ. ಸೊ ಎಲ್ಲ ಮಕ್ಕಳು ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಯಾವ್ದೋ ಒಬ್ಬರು ಹೊಸ ವರ್ಡ್ ಅನ್ನು ಅಲ್ಲಿಗೆ ಬಂದಿರ್ತಾ ಇದ್ದಾರೆ. ಇನ್ನು ಮುಂದೆ ಇವರೇನೆ ನಿಮ್ಮನ್ನ ನೋಡಿಕೊಳ್ತಾರೆ. ನಿಮಗೆ ಊಟವನ್ನ ಮಾಡಿಸೋದಾಗ್ಲಿ, ಓದಿಸುವುದಾಗ್ಲಿ, ಆಟವನ್ನ ಆಡ್ಸೋದಾಗ್ಲಿ ಎಲ್ಲವನ್ನೂ ಇವರೇನೆ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾಳೆ ಎಸಬೆಲ್ಲಾ. ನೆಕ್ಸ್ಟ್ ಎಲ್ಲರನ್ನೂ ಅಲ್ಲಿಂದ ಕಳುಹಿಸಿಬಿಟ್ಟು ಆ ವಾರ್ಡನ್ ಅನ್ನ ಸೆಪರೇಟ್ ಆಗಿ ಒಂದು ರೂಮಿಗೆ ಕರೆದು ಬಿಟ್ಟು ಏನನ್ನ ಹೇಳ್ತಾ ಇದ್ದಾಳೆ ಅಂದ್ರೆ ನಮ್ಮ ಹೀರೋಯಿನ್, ನೋರ್ಮೆನ್, ರೇ ಇವರು 3 ಜನರ ಡೀಟೇಲ್ಸ್ ಅನ್ನ ಅವಳಿಗೆ ಕೊಟ್ಟು ಬಿಟ್ಟು ಇವರ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾ ಇರೋ. ನಮ್ಮ ಆಶ್ರಮದ ಬಗೆಗೆ ಇರ್ತಾ ಇರೋ ಎಲ್ಲಾ ನಿಜಗಳು ಇವರಿಗೆ ಗೊತ್ತಾಗಿ ಬಿಟ್ಟಿರ್ತಾ ಇದೆ. ಇವರು ಏನನ್ನ ಮಾಡ್ತಾರೆ, ಏನನ್ನ ಮಾಡೋದಿಲ್ಲ, ಎಲ್ಲಾ ವಿಷಯಗಳನ್ನ ನೀನು ಗಮನಿಸಬೇಕು. ಇವರ ಮೇಲೆ ಯಾವಾಗಲೂ ಒಂದು ಕಣ್ಣನ್ನ ಇಟ್ಟಿರ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಎಸಬೆಲ್ಲನೇ ಈ ವಾರ್ಡನ್ ಅನ್ನ ಹೊಸದಾಗಿ ಕರೆಸಿರ್ತಾ ಇರೋದು. ಏನಕ್ಕಾಗಿ ಅಂದ್ರೆ ನಮ್ಮ ಹೀರೋಯಿನ್ ಮತ್ತೆ ಅವರ ಟೀಮ್ ಇರ್ತಾ ಇದೆ ಅಲ್ವಾ, ಅವರು ಏನನ್ನಾದ್ರೂ ಮಾಡಿ ಬಿಡ್ತಾರೆ, ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ, ಅಥವಾ ಇಲ್ಲಿ ಇರ್ತಾ ಇರೋ ಮಕ್ಕಳಿಗೆ ಎಲ್ಲ ವಿಷಯವನ್ನ ಹೇಳಿ ಬಿಡ್ತಾರೆ ಅಂತ ಹೇಳಿಬಿಟ್ಟು ಅವರನ್ನ ನೋಡ್ಕೊಳ್ಳೋದಿಕ್ಕಾಗಿ ಇವಳನ್ನ ಕರೆಸಿರ್ತಾ ಇದ್ದಾರೆ. ಅಂದ್ರೆ ನಮ್ಮ ಹೀರೋಯಿನ್ ಅವರ ಟೀಮಿಗೆ ಎಲ್ಲ ವಿಷಯಗಳು ಗೊತ್ತಾಗಿ ಬಿಟ್ಟಿರ್ತಾ ಇದೆ ಅನ್ನೋ ವಿಷಯ ಕೂಡ ಎಸಬೆಲ್ಲಾಗೆ ಗೊತ್ತಾಗಿ ಬಿಟ್ಟಿರ್ತಾ ಇದೆ. ನೆಕ್ಸ್ಟ್ ನಮ್ಮ ಹುಡುಗರ ಟೀಮು ಏನನ್ನ ಮಾಡುತ್ತೆ ಅಂತ ಅಂದ್ರೆ ಎಲ್ಲ ಮಕ್ಕಳನ್ನು ಕೂಡ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಿಬಿಟ್ಟು ಯಾವ್ದಾದ್ರೂ ಅಪಾಯ ಬಂದ್ರೆ ಯಾರ ಕೈಗೂ ಸಿಗದೆ ಇರೋ ಹಾಗೆ ಬಚ್ಚಿಟ್ಟುಕೊಂಡು ತಪ್ಪಿಸಿಕೊಂಡು ನಮ್ಮನ್ನ ನಾವು ಹೇಗೆ ಕಾಪಾಡ್ಕೊಳ್ಳೋದು, ಅದೇ ರೀತಿಯಾಗಿ ಹೇಗೆ ನಾವು ಆ ಅಪಾಯದಿಂದ ಓಡಿ ಹೋಗೋದು, ಹೇಗೆ ನಾವು ಎಲ್ಲರಿಂದ ತಪ್ಪಿಸಿಕೊಂಡು ಓಡಿ ಹೋಗಬೇಕು ಅನ್ನೋ ಎಲ್ಲ ವಿಷಯಗಳನ್ನ ಟೀಚ್ ಮಾಡೋದಕ್ಕೆ ಶುರುವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಹುಡುಗರು ಆ ಮಕ್ಕಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇರೋದನ್ನ ಈಗ ತಾನೇ ಒಬ್ಬಳು ಹೊಸದಾಗಿ ವಾರ್ಡನ್ ಆಗಿ ಬಂದಿರ್ತಾ ಇದ್ದಾಳೆ ಅಲ್ವಾ, ಅವಳು ಎಲ್ಲವನ್ನು ಗಮನಿಸಿ ಬಿಟ್ಟು ಅಲ್ಲಿಗೆ ಬಂದು ಬಿಟ್ಟು ಏನನ್ನ ಹೇಳ್ತಾಳೆ ಅಂದ್ರೆ, ಹೌದಾ ನೀವು ಇಲ್ಲಿಂದ ತಪ್ಪಿಸಿಕೊಂಡು ಆರಾಮಾಗಿ ಹೊರಟೋಗ್ಬಿಡ್ತೀರಾ, ನಮ್ಮಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಿಮ್ಮ ಕೈಲಿ ಸಾಧ್ಯವಾಗಿರ್ತಾ ಇದೆಯಾ, ಹಾಗಿದ್ರೆ ನೋಡಿ ಬಿಡೋಣ, ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಳ್ಳಿ, ನಾನು ಒಬ್ಬಳೆ ನಿಮ್ಮನ್ನೆಲ್ಲ ಹಿಡಿದು ಹಾಕಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವರನ್ನ ಹಿಡಿಯೋದಿಕ್ಕೆ ಅಂತ ಶುರುವನ್ನ ಮಾಡ್ತಾಳೆ. ಅದೇ ರೀತಿಯಾಗಿ ಅಲ್ಲಿ ಇರ್ತಾ ಇರೋ ಎಲ್ಲಾ ಮಕ್ಕಳನ್ನು ಹಿಡಿದು ಬಿಡ್ತಾಳೆ. ನಮ್ಮ ಹುಡುಗರ ಟೀಮ್ ಅನ್ನು ಕೂಡ ಹಿಡಿದು ಬಿಡ್ತಾಳೆ ಅವಳು. ನಾನು ಮೊದಲೇನೆ ಹೇಳಿರ್ತಾ ಇದ್ದೀನಿ ಅಲ್ವಾ, ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಯಾರ ಕೈಲೂ ಆಗೋದಿಲ್ಲ, ಅದರಲ್ಲೂ ನನ್ನನ್ನ ದಾಟಿ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಸೊ ನಮ್ಮ ಟೀಮಿನಲ್ಲಿ ಇರ್ತಾ ಇರೋ ಹುಡುಗರು ಪ್ರಾಬ್ಲಮ್ಗಳು ದಿನದಿಂದ ದಿನಕ್ಕೆ ತುಂಬಾನೇ ಹೆಚ್ಚಾಗ್ತಾ ಹೋಗ್ತಾ ಇವೆ. ಒಂದಾದ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಇದನ್ನ ಫೇಸ್ ಮಾಡೋದಿಕ್ಕೆ ನಮ್ಮ ಮೂವರ ಕೈಲಿ ಆಗಿರ್ತಾ ಇಲ್ಲ, ಇದನ್ನ ಫೇಸ್ ಮಾಡೋದಿಕ್ಕೆ ನಮ್ಮ ಮೂವರ ಕೈಲಿ ಖಂಡಿತ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವರ ಏಜಿನವರು ಇನ್ನ ಇಬ್ಬರು ಇರ್ತಾ ಇದ್ದಾರೆ. ಡಾನ್ ಮತ್ತೆ ಗಿಲ್ಡಾ ಅನ್ನೋ ಇವರ ಏಜಿನವರು ಇಬ್ಬರು ಇರ್ತಾ ಇದ್ದಾರೆ. ಅವರು ಇಬ್ಬರಿಗೆ ಎಲ್ಲ ವಿಷಯವನ್ನ ಹೇಳಿ ಅರ್ಥವನ್ನ ಮಾಡಿಸ್ತಾರೆ. ನಮ್ಮ ಹೀರೋಯಿನು ಎಸಬೆಲ್ಲಾ ಅವಳನ್ನ ತಾಯಿಯ ರೀತಿಯಾಗಿ ನೋಡಿರ್ತಾ ಇದ್ಲು ಅಲ್ವಾ, ಅದರಿಂದ ನಮ್ಮ ಹೀರೋಯಿನು ಎಸಬೆಲ್ಲಾನ ವಿಷಯದಲ್ಲಿ ಈ ರೀತಿಯಾಗಿ ಸುಳ್ಳನ್ನ ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಇದು ನಿಜ ಅಂತ ಹೇಳಿಬಿಟ್ಟು ಒಪ್ಪಿಕೊಳ್ತಾರೆ. ಅಷ್ಟೇ ಅಲ್ಲದೆ ಇವರು 5 ಜನರಲ್ಲಿ ಯಾರೋ ಒಬ್ಬರು ಸ್ಪೈ ಆಗಿ ಇರ್ತಾ ಇದ್ದಾರೆ, ಯಾರೋ ಒಬ್ಬರು ಎಸಬೆಲ್ಲಗಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಕೊಡ್ತಾ ಇದ್ದಾರೆ. ಇವಾಗ್ಲೂ ಕೂಡ ಅದೇ ರೀತಿಯಾಗಿ ಒಂದು ಮರದ ಮೇಲೆ ಇವರು ಹಗ್ಗವನ್ನ ಬಚ್ಚಿಟ್ಟು ಬಂದಿರ್ತಾ ಇದ್ರು ಅಲ್ವಾ, ಆ ವಿಷಯವನ್ನ ಒಂದು ಪೇಪರ್ ನಲ್ಲಿ ಬರೆದು ಬಿಟ್ಟು ಎಸಬೆಲ್ಲಾಗೆ ಪಾಸ್ ಅನ್ನ ಮಾಡಿರ್ತಾ ಇದ್ದಾರೆ. ಆದ್ರೆ ನೆಕ್ಸ್ಟ್ ಡೇ ನಮ್ಮ ಹೀರೋಯಿನ್, ರೇ, ನೋರ್ಮೆನ್ ಇವರು 3 ಜನರು ಸೇರಿಬಿಟ್ಟು ಹಗ್ಗವನ್ನ ಬಚ್ಚಿಟ್ಟಿರೋ ಜಾಗಕ್ಕೆ ಬಂದಿರ್ತಾ ಇದ್ದಾರೆ. ಆವಾಗ ನೋರ್ಮೆನ್ ಒಂದು ವಿಷಯವನ್ನ ಹೇಳ್ತಾನೆ, ನಮ್ಮ ಜೊತೆಯಾಗಿನೇ ಯಾರೋ ಒಬ್ಬರು ಸ್ಪೈ ಆಗಿ ಇರ್ತಾ ಇದ್ದಾರೆ, ನಾವು ಹಗ್ಗವನ್ನ ಮರದಲ್ಲಿ ಬಚ್ಚಿಟ್ಟಿರ್ತಾ ಇರೋ ವಿಷಯವನ್ನ ಯಾರೋ ಎಸಬೆಲ್ಲಾಗೆ ತಿಳಿಸಿರ್ತಾ ಇದ್ದಾರೆ. ಅದರಲ್ಲಿ ಗಿಲ್ಡಾ ಮತ್ತೆ ಡಾನ್ ಇವರಿಬ್ಬರು ಖಂಡಿತ ಸ್ಪೈ ಆಗಿರೋದಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾವು ಮರದಲ್ಲಿ ಬಚ್ಚಿಟ್ಟಿರ್ತಾ ಇರೋ ವಿಷಯವನ್ನ ನಾವು ಯಾರುವೆ ಈ ವಿಷಯವನ್ನ ಅವರಿಗೆ ಹೇಳಿರ್ತಾನೆ ಇಲ್ಲ, ಅದರಿಂದ ಈ ವಿಷಯದ ಬಗ್ಗೆ ಅವರಿಗೆ ಏನುವೆ ಗೊತ್ತಿರ್ತಾ ಇಲ್ಲ. ಹಾಗಿದ್ರೆ ಈ ರೀತಿಯಾಗಿ ಸ್ಪೈ ಆಗಿ ಕೆಲಸವನ್ನ ಮಾಡಿರ್ತಾ ಇರೋದು ರೇನೆ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಬೇರೆ ದಾರಿ ಇಲ್ಲದೆ ನಾನೇನೆ ಸ್ಪೈ ಕೆಲಸವನ್ನ ಮಾಡಿರ್ತಾ ಇದ್ದೀನಿ ಅನ್ನೋದನ್ನ ನಿಜವನ್ನ ಒಪ್ಪಿಕೊಳ್ತಾನೆ. ಆ ರೀತಿಯಾಗಿ ನಾನು ಸ್ಪೈನ ಕೆಲಸವನ್ನ ಮಾಡೋದಿಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಇವಾಗ ಹೇಳೋದಿಕ್ಕೆ ಶುರುವನ್ನ ಮಾಡಿರ್ತಾ ಇದ್ದಾನೆ. ಇವನು ಚಿಕ್ಕವನಾಗಿ ಇರ್ತಾ ಇರ್ಬೇಕಾದ್ರೆ ಮೊದಲೇನೆ ಇವನಿಗೆ ಈ ಆಶ್ರಮದ ಬಗ್ಗೆ ಎಲ್ಲಾ ನಿಜಗಳು ತಿಳಿದು ಹೋಗಿ ಬಿಟ್ಟಿರ್ತಾ ಇದೆ. ಆದ್ರೆ ಇವನಿಗೆ ಸಾಯೋದಿಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ಸ್ಪೈನ ಕೆಲಸವನ್ನ ಮಾಡೋದಿಕ್ಕೆ ಇಲ್ಲಿ ಇರ್ತಾ ಇರೋ ಯಾವ ಮಕ್ಕಳಿಗೂ ಏನುವೆ ಅನುಮಾನ ಬರ್ದೇ ಇರೋ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಎಸಬೆಲ್ಲಾ ಜೊತೆ ಒಂದು ಡೀಲ್ ಅನ್ನ ಫಿಕ್ಸ್ ಮಾಡಿಕೊಂಡಿರ್ತಾ ಇದ್ದಾನೆ. ಅಂದ್ರೆ ಇವನಿಗೆ ಪೂರ್ತಿಯಾಗಿ ಸ್ಪೈ ಕೆಲಸವನ್ನೇ ಮಾಡಿಕೊಂಡು ಇಲ್ಲೇ ಇರೋದಿಕ್ಕಾಗಿ ಅವಕಾಶವನ್ನ ಕೊಟ್ಟಿರ್ತಾ ಇಲ್ಲ, ಬದಲಾಗಿ ಡಿಮಾನ್ಸ್ ಗಳು ಇವನನ್ನ ತಿನ್ನೋದಿಕ್ಕೆ ಇರ್ತಾ ಇರೋ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿ ಇಟ್ಟಿರ್ತಾ ಇದ್ದಾಳೆ. ಅಂದ್ರೆ ಮುಂದೊಂದು ದಿನ ಇವನನ್ನು ಕೂಡ ಡಿಮಾನ್ಸ್ ಗಳಿಗೆ ಕೊಟ್ಟು ಬಿಡ್ತಾಳೆ. ಅಷ್ಟೇ ಅಲ್ಲದೆ ನಾನು ಒಬ್ಬನಿಂದಾನೇ ಇಲ್ಲಿಂದ ಹೊರಗಡೆಗೆ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ, ನಿಮ್ಮನ್ನು ಕೂಡ ನಾನು ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಆ ಪುಟ್ಟ ಹುಡುಗಿಯ ಡಾಲ್ ಅನ್ನ ನಾನೇ ಬಚ್ಚಿಟ್ಟಿರ್ತಾ ಇದೆ. ಆ ರೀತಿ ಬಚ್ಚಿಟ್ಟು ಬಿಟ್ಟು ಆ ಮೇನ್ ಗೇಟಿನ ಹತ್ತಿರಕ್ಕೆ ಹೋಗೋದಿಕ್ಕೆ ನಾನೇನೆ ಹೇಳಿರ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲ ವಿಷಯವೂ ಕೂಡ ನಿಮಗೂ ಅರ್ಥವಾಗ್ಲಿ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾ ಇದ್ದಾನೆ. ಸೊ ಇದನ್ನ ಯೋಚನೆ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ, ಇವಾಗ ನಿನ್ನನ್ನ ನಾವು ಇವಾಗಲೂ ನಂಬುತ್ತೀವಿ, ಆದ್ರೆ ನೀನು ನಮಗೆ ಸಹಾಯವನ್ನ ಮಾಡ್ಬೇಕು, ನಾವು ಇಲ್ಲಿಂದ ಹೇಗಾದ್ರೂ ಮಾಡಿ ಆಚೆಗೆ ತಪ್ಪಿಸಿಕೊಂಡು ಹೋಗೋದಿಕ್ಕಾಗಿ ನೀನು ಇವಾಗ
ಇವಾಗ ಡಬಲ್ ಸ್ಪೈ ಆಗಿ ಕೆಲಸವನ್ನ ಮಾಡಿದ್ರೆ, ನಮ್ಮ ಕಡೆಗೆ ಸ್ಪೈ ಆಗಿ ಕೆಲಸವನ್ನ ಮಾಡಿದ್ರೆ ನಾವು ಎಲ್ಲರೂ ಇಲ್ಲಿಂದ ಸೂಪರ್ ಆಗಿ ತಪ್ಪಿಸಿಕೊಂಡು ಹೋಗಬಹುದು ಅಂತ ಹೇಳಿಬಿಟ್ಟು ಒಂದು ಪ್ಲಾನ್ ಅನ್ನ ಮಡಗಿರ್ತಾ ಇದ್ದಾಳೆ. ಅದ್ರ ಪ್ರಕಾರನೇ ರೇ ಕೂಡ ಇದಕ್ಕೆ ಅಗ್ರಿಯನ್ನ ಮಾಡಿಕೊಳ್ತಾನೆ. ನಾನು ನಿಮಗಾಗಿನೇ ಇನ್ನು ಮುಂದೆ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವರಿಗಾಗಿನೇ ಸ್ಪೈ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ನೆಕ್ಸ್ಟ್ ರೇ ಏನನ್ನ ಮಾಡ್ತಾನೆ ಅಂದ್ರೆ, ನಮ್ಮ ಟೀಮಿನಲ್ಲಿ ಇರ್ತಾ ಇರೋ ಹುಡುಗರನ್ನ ಕರ್ಕೊಂಡು ಹೋಗಿ ಅವನ ರೂಮಿನಲ್ಲಿ ಇರ್ತಾ ಇರೋ ಫ್ಲೋರಿನಲ್ಲಿ ಒಂದು ಸೀಕ್ರೆಟ್ ಆದ ಹೋಲ್ ಅನ್ನ ಮಡಗಿರ್ತಾ ಇದ್ದಾನೆ. ಆ ಸೀಕ್ರೆಟ್ ಆದ ಹೋಲ್ ನಲ್ಲಿ ಬೆಂಕಿಯನ್ನ ಕಚ್ಚಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಗ್ಯಾಸ್ ನ ಕ್ಯಾನ್ಸ್ ಗಳು, ಪೆಟ್ರೋಲ್ ನ ಕ್ಯಾನ್ಸ್ ಗಳನ್ನ ಮಡಗಿರ್ತಾ ಇದ್ದಾನೆ. ನೆಕ್ಸ್ಟ್ ಇವನೇನೆ ಒಂದು ಗ್ಯಾಜೆಟ್ ಅನ್ನ ಮಾಡಿರ್ತಾ ಇದ್ದಾನೆ. ಅದನ್ನ ತೋರಿಸಿಬಿಟ್ಟು ನಮಗೆ ಒಂದು ಟ್ರ್ಯಾಕರ್ ಅನ್ನ ಇನ್ಸಲ್ಟ್ ಮಾಡಿ ಇಟ್ಟಿರ್ತಾ ಇದ್ದಾರೆ ಅಲ್ವಾ, ಅದನ್ನ ಬ್ಲಾಕ್ ಮಾಡೋದಕ್ಕಾಗಿ ಈ ಗ್ಯಾಜೆಟ್ ಅನ್ನ ಮಾಡಿರ್ತಾ ಇದ್ದೀನಿ ಅನ್ನೋ ವಿಷಯವನ್ನ ಹೇಳ್ತಾನೆ. ನೆಕ್ಸ್ಟ್ ಈ ರೀತಿಯಾಗಿ ಎಲ್ಲ ವಿಷಯವನ್ನ ನಮ್ಮ ಟೀಮಿನವರಿಗೆ ಹೇಳಿಬಿಟ್ಟು ಎಸಬೆಲ್ಲಾ ಹತ್ತಿರಕ್ಕೆ ಬಂದುಬಿಟ್ಟು ಏನನ್ನ ಹೇಳ್ತಾನೆ ಅಂದ್ರೆ, ಕೆಲವು ದಿನಗಳಲ್ಲೇ ನೀವು ಮಾಡೋ ಊಟಕ್ಕೆ ವಿಷವನ್ನ ಹಾಕಿ ನಿಮ್ಮನ್ನ ಕೊಲ್ಲೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡಿರ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಒಂದು ಸುಳ್ಳು ವಿಷಯವನ್ನ ಇವಳಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಎಸಬೆಲ್ಲಾ ಸರಿ ಆಯ್ತು, ಥ್ಯಾಂಕ್ ಯು, ಈ ವಿಷಯವನ್ನ ಹೇಳಿದಕ್ಕಾಗಿ ನಿನಗೆ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ದಾಳೆ. ಇನ್ನು ಸ್ವಲ್ಪ ದಿನಗಳಲ್ಲೇ ನಿನ್ನ ಅಡಾಪ್ಷನ್ ಅನ್ನ ಮಾಡ್ಕೊಳ್ಳೋದ್ರಲ್ಲಿ ಇರ್ತಾ ಇದ್ದಾರೆ. ಇನ್ನು ಕೆಲವು ತಿಂಗಳುಗಳು ಅಷ್ಟೇ ಇರ್ತಾ ಇರೋದು ನಿನ್ನ ಅಡಾಪ್ಟ್ ಅನ್ನ ಮಾಡ್ಕೊಳ್ಳೋದಿಕ್ಕೆ, ಅದರಿಂದ ನೀನು ಬೇಗ ಬೇಗನೆ ತಯಾರಾಗು ಅಂತ ಹೇಳ್ತಾ ಇದ್ದಾಳೆ. ಸೊ ಅದನ್ನ ಕೇಳಿದ ನಮ್ಮ ಹುಡುಗನಿಗಂತೂ ಏನನ್ನ ಮಾಡ್ಬೇಕು ಅನ್ನೋದು ಕೂಡ ಅರ್ಥವಾಗ್ತಿಲ್ಲ. ಅಂದ್ರೆ ಆ ಡಿಮಾನ್ಸ್ ಗಳಿಗೆ ರೇ ಅನ್ನ ಕೊಡೋದಿಕ್ಕಾಗಿ ತಯಾರಾಗೋದಿಕ್ಕಾಗಿ ಹೇಳ್ತಾ ಇದ್ದಾಳೆ. ಆದ್ರೆ ನೆಕ್ಸ್ಟ್ ಡೇ ನಮ್ಮ ಟೀಮಿನಲ್ಲಿ ಇರ್ತಾ ಇರೋ ಎಲ್ಲ ಹುಡುಗರುವೆ ಸೇರಿಬಿಟ್ಟು ಆ ಹಗ್ಗ ಎಷ್ಟು ಅಳತೆಯಾಗಿ ಇರ್ತಾ ಇದೆ, ಎಷ್ಟು ಉದ್ದವಾಗಿ ಇರ್ತಾ ಇದೆ ಅಂತ ಪ್ಲಾನ್ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದು ನೋಡ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಆ ವಾರ್ಡನ್ ಡುಮ್ಮಿ ಲೇಡಿ ಇರ್ತಾ ಇದ್ದಾಳೆ ಅಲ್ವಾ, ಅವಳು ಬಂದು ಬಿಡ್ತಾ ಇದ್ದಾಳೆ. ಆ ರೀತಿ ಬಂದುಬಿಟ್ಟು ಅವಳು ಏನನ್ನ ಹೇಳ್ತಾಳೆ ಅಂದ್ರೆ, ನನ್ನಲ್ಲಿ ಕೂಡ ಒಂದು ಚಿಪ್ ಅನ್ನ ಮಡಗಿರ್ತಾ ಇದ್ದಾರೆ, ಯಾರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾರೋ ನಾನು ಅವರನ್ನ ಈಸಿಯಾಗಿ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಬಿಟ್ಟು ಸಾಯಿಸಿ ಬಿಡಬಹುದು, ಅವರು ಎಷ್ಟು ದೂರದಲ್ಲೇ ಇದ್ರು ಕೂಡ ನಾನು ಅವರನ್ನ ಸಾಯಿಸಬಹುದು ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾಳೆ. ಆ ರೀತಿ ಹೇಳ್ಬಿಟ್ಟು ನೆಕ್ಸ್ಟ್ ಏನನ್ನ ಹೇಳ್ತಾಳೆ ಅಂದ್ರೆ, ನಿಮಗೆ ಎಲ್ಲ ವಿಷಯಗಳು ಗೊತ್ತಾಗಿರ್ತಾ ಇರೋದು ನನಗೆ ಗೊತ್ತಾಗಿ ಬಿಟ್ಟಿರ್ತಾ ಇದೆ, ಈ ವಿಷಯವನ್ನ ನಾನು ಎಸಬೆಲ್ಲಾಗೆ ಹೇಳಿದ್ರೆ ಎಲ್ಲರನ್ನು ಒಟ್ಟಿಗೆನೆ ಸಾಯಿಸಿ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಅದರಿಂದ ಇವಾಗ ನೀವು ಏನನ್ನ ಮಾಡ್ಬೇಕು ಅಂದ್ರೆ ನನಗೆ ಸಹಾಯವನ್ನ ಮಾಡ್ಬೇಕು. ಅಂದ್ರೆ ನನಗೆ ಎಸಬೆಲ್ಲಾಳ ಪೋಸ್ಟ್ ಬೇಕಾಗಿರ್ತಾ ಇದೆ, ಅವಳನ್ನ ಕೊಂದು ಬಿಟ್ಟು ನಾನು ಆ ಪೋಸ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ನಮ್ಮ ಟೀಮಿನವ್ರಿಗೂ ಕೂಡ ಬೇರೆ ದಾರಿ ಕಾಣಿಸದೇ ಇರ ಸರಿ ಆಯ್ತು ಅಂತ ಹೇಳಿಬಿಟ್ಟು ಒಪ್ಕೊಂಡು ಅವಳ ರೂಮಿಗೆನೆ ಬರ್ತಾ ಇದ್ದಾರೆ. ಆ ರೀತಿ ನಮ್ಮ ಹುಡುಗರು ಎಲ್ಲರೂ ಬರ್ಬೇಕಾದ್ರೆ ಒಂದು ಕಥೆಯನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ತಾಳೆ. ತುಂಬಾ ವರ್ಷಗಳ ಹಿಂದೆ ಮನುಷ್ಯರು ಮತ್ತೆ ಡಿಮಾನ್ಸ್ ಗಳ ನಡುವೆ ತುಂಬಾ ಘೋರವಾದ ಯುದ್ಧನೇ ನಡೆಯೋದಿಕ್ಕೆ ಶುರುವಾಗಿ ಬಿಟ್ಟಿರ್ತಾ ಇತ್ತು. ಆ ರೀತಿ ಯುದ್ಧ ನಡೀತಾ ನಡೀತಾ ಡಿಮಾನ್ಸ್ ಗಳು ತಮಗೆ ಸಿಕ್ಕ ಮನುಷ್ಯರನ್ನ, ಕೈಗೆ ಸಿಕ್ಕ ಎಲ್ಲರನ್ನು ಕೂಡ ತಿನ್ನೋದಿಕ್ಕೆ ಶುರುವನ್ನ ಮಾಡಿಬಿಟ್ರು. ಒಂದ್ ವೇಳೆ ಇದೇ ರೀತಿಯಾಗಿ ನಡೀತಾ ಇದ್ರೆ ಈ ಡಿಮಾನ್ಸ್ ಗಳು ಎಲ್ಲಾ ಮನುಷ್ಯರನ್ನ ತಿಂದು ತೆಗಿ ಬಿಡ್ತಾವೆ ಅಂತ ಹೇಳಿಬಿಟ್ಟು ಒಂದು ಪ್ರಾಮಿಸ್ ಅನ್ನ ಮಡಗಿರ್ತಾ ಇದ್ದಾರೆ. ಅಂದ್ರೆ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿರ್ತಾ ಇದ್ದಾರೆ. ಆ ಅಗ್ರಿಮೆಂಟ್ ಏನು ಅಂತ ಅಂದ್ರೆ, ನಾವು ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡೋದಿಲ್ಲ, ಯಾವುದೇ ಮನುಷ್ಯರಿಗೆ ಪ್ರಾಬ್ಲಮ್ ಅನ್ನ ಕೊಡೋದಿಲ್ಲ, ಅದರ ಬದಲಾಗಿ ನೀವು ನಮಗೆ ಇಂಟೆಲಿಜೆಂಟ್ ಆದ ಮಕ್ಕಳನ್ನ ನಮಗೆ ಊಟವಾಗಿ ಕೊಡ್ಬೇಕು ಅಂತ ಕೇಳಿಕೊಂಡಿರ್ತಾ ಇದ್ದಾವೆ ಆ ಡಿಮಾನ್ಸ್. ಯಾಕಂದ್ರೆ ಇಂಟೆಲಿಜೆಂಟ್ ಆಗಿ ಇರ್ತಾ ಇರೋ ಮಕ್ಕಳ ಮಾಂಸ ತಿನ್ನೋದಿಕ್ಕೆ ತುಂಬಾನೇ ಸೂಪರ್ ಆಗಿ ಇರ್ತಾ ಇದೆ ಅಂತ ಹೇಳಿಬಿಟ್ಟು, ಅವರಿಗೆ ತುಂಬಾನೇ ಇಷ್ಟವಾಗಿರ್ತಾ ಇದೆ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಇಂಟೆಲಿಜೆಂಟ್ ಆಗಿನೇ ಬೆಳೆಸ್ತಾ ಇರೋದು. ಅದಕ್ಕಾಗಿನೇ ಆ ಡಿಮಾನ್ಸ್ ಗಳ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಬಿಟ್ಟು ಈ ರೀತಿಯಾಗಿ ಆಶ್ರಮಗಳ ಹೆಸರಿನಲ್ಲಿ ಫಾರ್ಮ್ ಗಳನ್ನ ಇಟ್ಟು ಬಿಟ್ಟು ಅವುಗಳಲ್ಲಿ ಮಕ್ಕಳನ್ನ ಬೆಳೆಸಿ ಆ ಡಿಮಾನ್ಸ್ ಗಳಿಗಾಗಿ ತಿನ್ನೋದಿಕ್ಕಾಗಿ ಕೊಟ್ಟಿರ್ತಾ ಬಂದಿರ್ತಾ ಇದ್ದಾರೆ ಅನ್ನೋ ಎಲ್ಲ ವಿಷಯಗಳನ್ನ ತಿಳಿಸಿಬಿಟ್ಟು ಎಸಬೆಲ್ಲಾ ಮಕ್ಕಳುಗಳು ಎಲ್ಲಿ ಹೋದ್ರು ಕೂಡ ಅವರನ್ನ ಕಂಡು ಹಿಡಿಯೋದಿಕ್ಕಾಗಿ ಬಿಟ್ಟು ಅವರಲ್ಲಿ ಒಂದು ಟ್ರ್ಯಾಕರ್ ಅನ್ನ ಫಿಕ್ಸ್ ಮಾಡಿ ಇಟ್ಟಿರ್ತಾ ಇದ್ದಾರೆ. ಸೊ ಯಾರು ಇದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾಳೆ. ಆದ್ರೆ ನಮ್ಮ ಹುಡುಗರಲ್ಲಿ ರೇ ಅನ್ನೋನು ಒಂದು ಗ್ಯಾಜೆಟ್ ಅನ್ನ ಕಂಡು ಹಿಡಿದಿರ್ತಾ ಇದ್ದಾನೆ ಅಲ್ವಾ, ಅದರಿಂದ ನಮ್ಮ ಹುಡುಗರು ಯಾವುದೇ ರಿಯಾಕ್ಟ್ ಅನ್ನ ಮಾಡದೆ ನಾರ್ಮಲ್ ಆಗಿನೇ ಇದ್ದಿರ್ತಾ ಇದ್ದಾರೆ. ಇದನ್ನ ನೋಡಿಬಿಟ್ಟು ಆ ಡುಮ್ಮಿಗೆ ಅನುಮಾನ ಬಂದು ಬಿಟ್ಟಿರ್ತಾ ಇದೆ. ಅಂದ್ರೆ ಇವರು ಯಾವ್ದೋ ಗ್ಯಾಜೆಟ್ ಅನ್ನ ಕಂಡು ಹಿಡಿದಿರ್ತಾ ಇದ್ದಾರೆ, ಇದರಿಂದ ಇವರು ತಪ್ಪಿಸ್ಕೊಂಡು ಹೋಗೋದಿಕ್ಕಾಗಿ ತುಂಬಾನೇ ಪ್ಲಾನ್ ಗಳನ್ನ ಮಾಡಿರ್ತಾ ಇದ್ದಾರೆ ಅನ್ನೋ ವಿಷಯವನ್ನ ಕಂಡು ಹಿಡಿದು ಬಿಟ್ಟಿರ್ತಾ ಇದ್ದಾಳೆ. ಸೊ ಅದ್ರ ನೆಕ್ಸ್ಟ್ ಡೇ ಹೇಗಾದ್ರೂ ಮಾಡಿ ಆ ಗ್ಯಾಜೆಟ್ ಅನ್ನ ಕಂಡು ಹಿಡಿಲೇಬೇಕು ಅಂತ ಹೇಳಿಬಿಟ್ಟು ಮಕ್ಕಳನ್ನ ಆಟ ಆಡೋದಿಕ್ಕಾಗಿ ಬಿಟ್ಟು ಈ ಕಡೆಗೆ ಇವಳು ಹುಡುಕೋದಿಕ್ಕಾಗಿ ಬಂದಿರ್ತಾ ಇದ್ದಾಳೆ. ಈ ರೀತಿಯಾಗಿ ಈ ಡುಮ್ಮಿ ನಮ್ಮ ಹುಡುಗರ ರೂಮಿಗೆ ಬಂದು ಹುಡುಕ್ತಾ ಇರೋದನ್ನ ಗಿಲ್ಡಾ ಅನ್ನೋಳು ಒಬ್ಬಳು ಇರ್ತಾ ಇದ್ದಾಳೆ ಅಲ್ವಾ ನಮ್ಮ ಟೀಮಿನಲ್ಲಿ, ಅವಳು ಗಮನಿಸಿ ಬಿಟ್ಟಿರ್ತಾ ಇದ್ದಾಳೆ. ಸೊ ಬೇಗನೆ ಓಡಿ ಬಂದು ನಮ್ಮ ಟೀಮಿನಲ್ಲಿ ಇರ್ತಾ ಇರೋ ಎಲ್ಲರಿಗೂ ಈ ವಿಷಯವನ್ನ ತಿಳಿಸಬೇಕಾದ್ರೆ ಎಲ್ಲರೂ ಬಂದು ಆ ಸೀಕ್ರೆಟ್ ಆದ ಹೋಲಿನಲ್ಲಿ ಇರ್ತಾ ಇದೆ ಅಲ್ವಾ ಗ್ಯಾಜೆಟ್, ಅದನ್ನ ತೆಗೆದು ಬಿಟ್ಟು ಆಲ್ರೆಡಿ ಇವಳು ಸರ್ಚ್ ಮಾಡಿ ಇಟ್ಟಿರ್ತಾ ಇರೋ ಒಂದು ಹಂದಿಯ ಟೆಡ್ಡಿಯ ಒಳಗಡೆ ಸೇರಿಸಿ ಬಿಡ್ತಾರೆ. ನೆಕ್ಸ್ಟ್ ಈ ಡುಮ್ಮಿ ಇದೇ ರೀತಿಯಾಗಿ ಹುಡುಕ್ತಾ ರೇನ ರೂಮಿಗೂ ಬಂದು ಬಿಡ್ತಾ ಇದ್ದಾಳೆ. ಆ ರೀತಿ ಬಂದು ಬಿಟ್ಟು ಆ ಸೀಕ್ರೆಟ್ ಹೋಲಿ ಇರ್ತಾ ಇರೋದನ್ನು ಕೂಡ ಇವಳು ಗಮನಿಸಿ ಬಿಡ್ತಾ ಇದ್ದಾಳೆ. ಆದ್ರೆ ಅಲ್ಲಿ ನೋಡಿದ್ರೆ ಅಲ್ಲಿ ಏನುವೇ ಇರ್ತಾ ಇಲ್ಲ, ಖಾಲಿಯಾಗಿ ಇರ್ತಾ ಇದೆ. ಸೊ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ಇಲ್ಲಿಂದ ಇವರು ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ, ಬೇರೆ ಕಡೆ ಎಲ್ಲಿಗೋ ಸಾಗಿಸಿರ್ತಾ ಇದ್ದಾರೆ ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ಯೋಚನೆಯನ್ನ ಮಾಡಿಬಿಟ್ಟು ಏನನ್ನ ಮಾಡ್ತಾಳೆ ಅಂದ್ರೆ, ಆಲ್ರೆಡಿ ನಾನು ಒಂದು ಹಂದಿಯ ಟೆಡ್ಡಿಯನ್ನ ನೋಡಿರ್ತಾ ಇದ್ದೆ ಅಲ್ವಾ, ಈಗ ಅದೇ ಹಂದಿ ಟೆಡ್ಡಿಯಲ್ಲಿ ಇವರು ಅದನ್ನ ಇಟ್ಟಿರ್ತಾರೆ ಅಂತ ತುಂಬಾನೇ ಸೂಪರ್ ಆಗಿ ಗೆಸ್ ಅನ್ನ ಮಾಡಿ ಬಿಟ್ಟಿರ್ತಾ ಇದ್ದಾಳೆ. ಸೊ ಅದನ್ನ ನೋಡಿದ ನಮ್ಮ ಹುಡುಗರು ಅಚ್ಚುಚೋ ಇವಳ ಕೈಗೆ ತಗ್ಲಾಕೊಂಡು ಬಿಡ್ತಲ್ಲ, ಇನ್ನು ಮುಂದೆ ಎಲ್ಲವೂ ಹಾಳಾಗಿ ಬಿಡ್ತು ಅಂತ ಯೋಚನೆಯನ್ನ ಮಾಡ್ಕೊಂಡು ನಿಂತಿರ್ತಾ ಇದ್ದಾರೆ. ಅದೇ ಸಮಯಕ್ಕೆ ಎಸಬೆಲ್ಲ ಬರ್ತಾಳೆ. ಆ ರೀತಿ ಬಂದವಳು ಏನನ್ನ ಹೇಳ್ತಾಳೆ ಅಂದ್ರೆ, ಕ್ರೋ ನಿನಗೆ ಈ ಆಶ್ರಮದಿಂದ
ಬೇರೆ ಆಶ್ರಮಕ್ಕೆ ಟ್ರಾನ್ಸ್ಫರ್ ಆಗಿ ಇರ್ತಾ ಇದೆ. ಈ ಕ್ಷಣನೇ ನೀನು ಇಲ್ಲಿಂದ ಹೊರಗಡೆಗೆ ಹೊರಡಬೇಕು ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದ ಡುಮ್ಮಿ ವಾರ್ಡನ್ಗೆ ತುಂಬಾನೇ ಕೆಟ್ಟವಾಗಿ ಕೋಪ ಬರುತ್ತೆ. ನನ್ನನ್ನ ಆದಷ್ಟು ಬೇಗ ಇಲ್ಲಿಂದ ಕಳಿಸಿ ಬಿಟ್ಲಲ್ಲ, ನಾನು ಇಲ್ಲಿಗೆ ಒಂದು ಆಸೆಯನ್ನ ಇಟ್ಕೊಂಡು ಬಂದಿರ್ತಾ ಇದೆ, ಇವಳನ್ನೇ ಸಾಯಿಸಿ ಬಿಟ್ಟು ನಾನು ಇಲ್ಲಿ ಪೋಸ್ಟ್ ಅನ್ನ ಪಡ್ಕೊಳ್ಳೋದಿಕ್ಕಾಗಿ ಬಂದಿರ್ತಾ ಇದೆ, ಆದ್ರೆ ನನ್ನನ್ನೇ ಇವಳು ಇಲ್ಲಿಂದ ಕಳುಹಿಸಿ ಬಿಟ್ಲಲ್ಲ ಅಂತ ತುಂಬಾನೇ ಕೋಪವನ್ನ ಮಾಡ್ಕೊಳ್ತಾ ಇದ್ದಾಳೆ. ಆದ್ರೂ ಪರವಾಗಿಲ್ಲ, ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಇರ್ತಾ ಇರೋ ಮಕ್ಕಳಿಗೆ ಒಂದು ಸೂಪರ್ ಆದ ಸ್ಪೆಷಲ್ ಪೆನ್ ಅನ್ನ ಇಟ್ಟು ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಆ ರೀತಿಯಾಗಿ ಒಂದು ಪೆನ್ ಅನ್ನ ಇಟ್ಬಿಟ್ಟು ಆ ಮೇನ್ ಗೇಟಿನ ಹತ್ತಿರಕ್ಕೆ ಅವಳು ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಬಂದಿರ್ತಾ ಇದ್ದಾಳೆ. ಆ ರೀತಿಯಲ್ಲಿ ಬಂದು ನೋಡ್ಬೇಕಾದ್ರೆ ಈ ಟೋಟಲ್ ಆಶ್ರಮಕ್ಕೆನೆ ಒಬ್ಬರು ಎಡ್ಡಾಗಿ ಇರ್ತಾ ಇದ್ದಾರೆ. ಎಲ್ಲರೂ ಅವರನ್ನ ಗ್ರ್ಯಾಂಡ್ ಮಾ ಅಂತ ಕರೀತಾ ಇದ್ದಿರ್ತಾರೆ. ಅವರನ್ನ ನಮಗೆ ತೋರಿಸ್ತಾರೆ. ಇವಾಗ ನಮ್ಮ ಲೇಡಿ ವಾರ್ಡನ್ ಏನನ್ನ ಹೇಳ್ತಾಳೆ ಅಂದ್ರೆ, ಇಲ್ಲಿ ಇರೋ ಕೆಲವು ಮಕ್ಕಳಿಗೆ ಈ ಆಶ್ರಮದ ಬಗ್ಗೆ ಕೆಲವು ವಿಷಯಗಳು ತಿಳಿದು ಹೋಗಿಬಿಟ್ಟಿದೆ, ಕೆಲವು ನಿಜಗಳು ಗೊತ್ತಾಗಿ ಬಿಟ್ಟಿರ್ತಾ ಇದೆ. ಈ ಆಶ್ರಮದ ಬಗ್ಗೆ ಎಲ್ಲಾ ನಿಜಗಳನ್ನ ತಿಳ್ಕೊಂಡ್ಬಿಟ್ಟು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕಾಗಿ ಪ್ಲಾನ್ ಅನ್ನ ಮಡಗಿರ್ತಾ ಇದ್ದಾರೆ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾಳೆ. ಅದಕ್ಕೆ ಆ ಗ್ರ್ಯಾಂಡ್ ಮಾ ಇವಾಗ ಏನನ್ನ ಹೇಳ್ತಾರೆ ಅಂತ ಅಂದ್ರೆ, ಎಸಬೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಆ ರೀತಿ ಆಗೋದಿಕ್ಕೆ ಬಿಡೋದಿಲ್ಲ. ಯಾರು ಕೂಡ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಎಸಬೆಲ್ಲ ಖಂಡಿತ ಬಿಡೋದಿಲ್ಲ. ಅವಳು ಸೂಪರ್ ಆಗಿನೇ ಎಲ್ಲವನ್ನು ನಿಭಾಯಿಸ್ತಾಳೆ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾಳೆ. ಆ ರೀತಿ ಎಲ್ಲವನ್ನು ಹೇಳಿಬಿಟ್ಟು ಒಂದು ಡಿಮೋನ್ ಅನ್ನ ಕರೆಸಿಬಿಟ್ಟು ಇವಳನ್ನ ತಿನ್ನೋದಿಕ್ಕೆ ಹೇಳ್ತಾ ಇದ್ದಾಳೆ. ಅಂದ್ರೆ ಈ ಲೇಡಿ ವಾರ್ಡನ್ ಗೆ ಬೇರೆ ಕಡೆ ಪೋಸ್ಟಿಂಗ್ ಆಗಿ ಇರ್ತಾ ಇಲ್ಲ, ಬದಲಾಗಿ ಈ ಡಿಮೋನ್ ಗೆ ಊಟವಾಗಿ ಕೊಟ್ಟಿರ್ತಾ ಇದ್ದಾರೆ. ಅಲ್ಲಿಗೆ ಆ ಡುಮ್ಮಿ ವಾರ್ಡನ್ ಇರ್ತಾ ಇದ್ಲು ಅಲ್ವಾ, ಅವಳ ಕತೆ ಮುಗಿದು ಬಿಡುತ್ತೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಮತ್ತೆ ನೋರ್ಮನು ಇಬ್ಬರುವೆ ಸೇರಿ ಬಿಟ್ಟು ಪ್ಲಾನ್ ಅನ್ನ ಮಾಡೋಣ, ನಾವೇನೆ ಹೋಗೋಣ ಅಂತ ಹೇಳಿಬಿಟ್ಟು ಆ ದೊಡ್ಡದಾದ ಗೋಡೆಯ ಹತ್ತಿರಕ್ಕೆ ಬಂದಿರ್ತಾ ಇದ್ದಾರೆ. ಈ ಕಡೆ ರೇ ಎಸಬೆಲ್ಲನ್ನ ಹೇಗಾದ್ರೂ ಮಾಡಿ ಅವಳನ್ನ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ತುಂಬಾ ವಿಷಯಗಳನ್ನ ತುಂಬಾ ಸುಳ್ಳುಗಳನ್ನ ಹೇಳಿ ಮ್ಯಾನೇಜ್ ಅನ್ನ ಮಾಡೋದಿಕ್ಕೆ ನೋಡ್ತಾನೆ. ಆದ್ರೆ ಎಸಬೆಲ್ಲಾಗೆ ರೇನ ಮೇಲೂ ಕೂಡ ತುಂಬಾನೇ ಡೌಟ್ ಗಳು ಬಂದು ಬಿಟ್ಟಿರ್ತಾ ಇದೆ. ಅದರಿಂದ ಅವನ ಯಾವ ಮಾತುಗಳನ್ನು ಕೂಡ ಕೇಳ್ದಿರಾ ಅವನನ್ನ ಒಂದು ರೂಮಿಗೆನೆ ಕೂಡಾಕಿ ಬಿಡ್ತಾ ಇದ್ದಾಳೆ. ಸೊ ಅವಳು ಹೋದ ನಂತರ ನಮ್ಮ ಟೀಮಿನಲ್ಲಿ ಡಾನ್ ಅನ್ನೋನು ಇನ್ನೊಬ್ಬ ಇರ್ತಾ ಇದ್ದಾನೆ ಅಲ್ವಾ, ಅವನು ಇದನ್ನ ಗಮನಿಸಿ ಬಿಟ್ಟು ಅವನನ್ನ ಸೇವ್ ಮಾಡ್ತಾನೆ. ನೆಕ್ಸ್ಟ್ ಎಸಬೆಲ್ಲ ಅವಳ ಹತ್ತಿರ ಇರೋ ಡಿವೈಸ್ ಅನ್ನ ಯೂಸ್ ಮಾಡಿಕೊಂಡು ಟ್ರ್ಯಾಕರ್ ಅನ್ನ ಯೂಸ್ ಮಾಡಿ ಅವರು ಎಲ್ಲಿ ಇರ್ತಾ ಇದ್ದಾರೆ ಅಂತ ಆ ಜಾಗವನ್ನ ಕಂಡು ಹಿಡಿದು ಬಿಟ್ಟು ಅಲ್ಲಿಗೆನೆ ಬಂದು ಬಿಟ್ಟಿರ್ತಾ ಇದ್ದಾಳೆ. ಆ ರೀತಿ ಬಂದು ಬಿಟ್ಟು, ನಿಮಗೆ ಬೇಕಾಗಿರ್ತಾ ಇರೋ ಎಲ್ಲವನ್ನು ನಾನು ಕೊಟ್ಟಿರ್ತಾ ಇದ್ದೀನಿ, ನಿಮ್ಮನ್ನ ಸೂಪರ್ ಆಗಿನೇ ಸಾಕಿರ್ತಾ ಇದ್ದೀನಿ, ಆದ್ರೂ ನೀವು ನಮ್ಮ ರೂಲ್ಸ್ ಗಳನ್ನ ಮೀರಿರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾಳೆ. ಆ ರೀತಿನೇ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಎಸಬೆಲ್ಲನ ಗಟ್ಟಿಯಾಗಿ ತಬ್ಬಿ ಬಿಡ್ತಾಳೆ. ಯಾಕಂದ್ರೆ ಆ ಗ್ಯಾಪ್ ಅನ್ನ ಯೂಸ್ ಮಾಡಿಕೊಂಡು ನೋರ್ಮೆನ್ ಅಲ್ಲಿಂದ ಓಡಿ ಹೋಗ್ಲಿ ಅಂತ ಹೇಳಿಬಿಟ್ಟು, ಅದೇ ರೀತಿಯಾಗಿ ನೋರ್ಮೆನ್ ಕೂಡ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋಣ ಅಂತ ಓಡಿ ಹೋಗ್ತಾ ಇರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಚಿಕ್ಕ ಹುಡುಗಿಯಾಗಿ ತಾನೇ ಇರ್ತಾ ಇದ್ದಾಳೆ. ಆದ್ರಿಂದ ಎಸಬೆಲ್ಲ ಏನನ್ನ ಮಾಡಿ ಬಿಡ್ತಾಳೆ ಅಂದ್ರೆ ನಮ್ಮ ಹೀರೋಯಿನ್ ಅವಳ ಕಾಲನ್ನ ಹಿಡ್ಕೊಂಡು ಆ ಕಾಲನ್ನೇ ಮುರಿದು ಬಿಡ್ತಾ ಇದ್ದಾಳೆ. ಸೊ ಅದನ್ನ ನೋಡಿದ ನೋರ್ಮೆನು, ನನ್ನ ಫ್ರೆಂಡ್ ಕಷ್ಟದಲ್ಲಿ ಇರ್ತಾ ಇದ್ರೆ ನಾನು ತಪ್ಪಿಸಿಕೊಂಡು ಹೋಗೋದಿಕ್ಕೆ ಹೇಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಕೂಡ ಅಲ್ಲಿಯೇ ನಿಂತು ಬಿಡ್ತಾನೆ. ನೆಕ್ಸ್ಟ್ ಎಸಬೆಲ್ಲ ಏನನ್ನ ಹೇಳ್ತಾಳೆ ಅಂದ್ರೆ, ನೋರ್ಮೆನ್ ನೆಕ್ಸ್ಟ್ ಅಡಾಪ್ಷನ್ ನಿಂದೇನೆ ಆಗಿರ್ತಾ ಇದೆ, ಆದ್ರಿಂದ ನೀನೇನೆ ತಯಾರಾಗ್ಬೇಕಾಗಿರ್ತಾ ಇದೆ. ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ, ನಿನ್ನ ಹತ್ತಿರ ಬೇರೆ ಯಾವ್ದೇ ದಾರಿನೂ ಇರ್ತಾ ಇಲ್ಲ, ಆದ್ರಿಂದ ನೀನೇನೆ ಆ ಡಿಮೋನ್ ಗಳಿಗೆ ಊಟವಾಗೋದಿಕ್ಕೆ ಸಿದ್ಧವಾಗು ಅಂತ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ನೋರ್ಮೆನ್ ಕೂಡ ಅದಕ್ಕೆ ಒಪ್ಪಿಕೊಂಡು ಹಿಂತಿರುಗಿ ವಾಪಸ್ ಆಶ್ರಮಕ್ಕೆ ಬಂದಿರ್ತಾ ಇದ್ದಾನೆ. ನೆಕ್ಸ್ಟ್ ನೋರ್ಮೆನ್ ಏನನ್ನ ಹೇಳ್ತಾನೆ ಅಂದ್ರೆ, ಬೇರೆ ಯಾರು ಹೋಗ್ಬೇಕಾದ ಜಾಗದಲ್ಲಿ ನಾನು ಹೋಗ್ತಾ ಇದ್ದೀನಿ, ಅಂದ್ರೆ ಒಬ್ಬರ ಪ್ರಾಣವನ್ನ ಉಳಿಸಿದ ಖುಷಿ ನನಗೆ ಇರ್ತಾ ಇದೆ, ನಾನು ನೆಮ್ಮದಿಯಿಂದಾನೇ ನನ್ನ ಪ್ರಾಣವನ್ನ ಬಿಡೋದಿಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಖುಷಿಯಿಂದಾನೇ ಎಲ್ಲವನ್ನ ಪ್ಯಾಕ್ ಮಾಡೋದಿಕ್ಕಾಗಿ ಹೋಗಿರ್ತಾ ಇದ್ದಾನೆ. ಆ ರೀತಿ ಎಲ್ಲವನ್ನ ಪ್ಯಾಕ್ ಮಾಡಿಕೊಳ್ತಾ ಇರ್ಬೇಕಾದ್ರೆ ಅದೇ ಡುಮ್ಮಿ ವಾರ್ಡನ್ ಲೇಡಿ ಒಂದು ಪೆನ್ ಅನ್ನ ಇಟ್ಟಿರ್ತಾ ಇದ್ಲು ಅಲ್ವಾ, ಆ ಪೆನ್ನು ಇವನ ಕೈಗೇನೆ ಸಿಕ್ಕಿರ್ತಾ ಇದೆ. ಸೊ ಇದನ್ನ ತೆಗೆದುಕೊಂಡು ಹೋಗೋಣ ಅಂತ ಅವನು ಕೂಡ ಅದನ್ನ ಎತ್ತಿಕೊಳ್ತಾನೆ ವಾಪಸ್ಸು. ಸೊ ನಮ್ಮ ಟೀಮಿನವರೆಲ್ಲ ಏನನ್ನ ಯೋಚನೆಯನ್ನ ಮಾಡ್ತಾರೆ ಅಂದ್ರೆ, ನಮ್ಮ ಟೀಮಿನಲ್ಲಿ ಇರ್ತಾ ಇರೋನು ನೀನು ನಮ್ಮ ಫ್ರೆಂಡ್ ಆಗಿ ಇರ್ತಾ ಇದೀಯಾ, ನಿನ್ನನ್ನ ಡಿಮೋನ್ಸ್ ಗಳಿಗೆ ಆಹಾರವಾಗಿ ನಾವು ನೀಡೋದಿಕ್ಕೆ ಹೇಗೆ ಬಿಟ್ಟು ಕೊಡೋದಿಕ್ಕೆ ಆಗುತ್ತೆ, ನಾವು ಎಲ್ಲರೂ ನಮ್ಮ ಪ್ರಾಣವನ್ನ ಒತ್ತೆ ಇಟ್ಟಾದ್ರೂ ಸರಿ ನಿನ್ನನ್ನ ಆ ಗೋಡೆಯಿಂದ ಆಚೆಗೆ ಕಳುಹಿಸಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಎಲ್ಲರೂ ಪ್ಲಾನ್ ಅನ್ನ ಮಾಡಿಬಿಟ್ಟು ಅವರು ಹಗ್ಗವನ್ನ ಬಚ್ಚಿಟ್ಟಿರ್ತಾ ಇದ್ರು ಅಲ್ವಾ, ಆ ಹಗ್ಗವನ್ನ ಟೈಟ್ ಆಗಿ ಕಟ್ಟಿಬಿಟ್ಟು ಆ ಗೋಡೆಯ ಮೇಲಕ್ಕೆ ಹತ್ತಿಸೋಣ ಅಂತ ಹೇಳಿಬಿಟ್ಟು ಅವನನ್ನ ಕಷ್ಟಪಟ್ಟು ಆ ಗೋಡೆಯ ಮೇಲಕ್ಕೆನೆ ಹತ್ತಿಸಿರ್ತಾ ಇದ್ದಾರೆ. ಸೊ ನೋರ್ಮೆನು ಕೂಡ ಸರಿ ಆಯ್ತು ಅಂತ ಹೇಳಿಬಿಟ್ಟು ಅವನು ಆ ಗೋಡೆಯನ್ನ ಹತ್ತಿ ನೋಡ್ಬೇಕಾದ್ರೆ ಅಷ್ಟೇ ಅದನ್ನ ಅವನ ಕಣ್ಣಲ್ಲಿ ನೋಡೋದಿಕ್ಕೇನೆ ಆಗ್ತಾ ಇಲ್ಲ, ತುಂಬಾನೇ ಭಯಂಕರವಾದ ಪಾತಾಳದ ರೀತಿಯಾಗಿ ಇರ್ತಾ ಇದೆ ಆ ಜಾಗ. ಇಲ್ಲಿಂದ ನಾನು ತಪ್ಪಿಸಿಕೊಂಡು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ, ನೀವು ತುಂಬಾನೇ ಪ್ಲಾನ್ ಗಳನ್ನ ಮಾಡಿಬಿಟ್ಟು ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಲೇಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಅಲ್ಲಿ ಇರ್ತಾ ಇರೋ ಎಲ್ಲ ವಿಷಯವನ್ನ ಡೀಟೇಲ್ ಆಗಿ ಹೇಳಿಬಿಟ್ಟು ಯಾವ ಜಾಗದಿಂದ ಹೋಗ್ಬೇಕು, ಏನನ್ನ ಮಾಡ್ಬೇಕು ಅಂತ ಎಲ್ಲವನ್ನ ಡ್ರಾಯಿಂಗ್ ನ ಮೂಲಕ ಅವರಿಗೆ ವಿವರಣೆಯನ್ನ ನೀಡಿಬಿಟ್ಟು, ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲವನ್ನ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ಗೆ ಎಲ್ಲ ನಿಜವೂ ಗೊತ್ತಿರ್ತಾ ಇದೆ ಅಲ್ವಾ, ಅದರಿಂದ ಇವನನ್ನ ಅಡಾಪ್ಟ್ ಮಾಡ್ಕೊಂಡು ಅಲ್ಲ ಕಳಿಸ್ತಾ ಇರೋದು, ಬದಲಾಗಿ ಇವನನ್ನ ಡಿಮೋನ್ಗೆ ಆಹಾರವಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಬಿಕ್ಕಿ ಬಿಕ್ಕಿ ಅಳ್ಳೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾಳೆ. ನೆಕ್ಸ್ಟ್ ಎಸಬೆಲ್ಲ ನೋರ್ಮೆನ್ ಅವನನ್ನ ಕರ್ಕೊಂಡು ಮೇನ್ ಗೇಟಿನ ಹತ್ತಿರಕ್ಕೆ ಬರ್ತಾಳೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಪೀಟರ್ ಅನ್ನೋ ಒಬ್ಬ ಏಜೆಂಟ್ ಅನ್ನ ತೋರಿಸ್ತಾರೆ. ಈ ಪೀಟರ್ ಬೇರೆ ಯಾರುವೇ ಇದ್ದಿಲ್ಲ, ಈ ಡಿಮೋನ್ ಗಳು ಮತ್ತೆ ಮನುಷ್ಯರ ನಡುವೆ ಒಂದು ಅಗ್ರಿಮೆಂಟ್ ಆಗಿ ಇರ್ತಾ ಇದೆ ಅಲ್ವಾ, ಅದರ ಮೇನ್ ಏಜೆಂಟ್ ಆಗಿ ಇವನೇನೆ ಆ ಡಿಮೋನ್ ಗಳಿಗೆ ಆಹಾರವನ್ನ, ಅಂದ್ರೆ ಆಶ್ರಮದಲ್ಲಿ ಬೆಳೀತಾ ಇರೋ ಮಕ್ಕಳುಗಳನ್ನ ಅವುಗಳಿಗೆ ತಿನ್ನೋದಿಕ್ಕೆ ಅಂತ ಹೇಳಿಬಿಟ್ಟು ಕೊಡ್ತಾ ಇರೋದು. ಸೊ ಇವಾಗ ಆ ಪೀಟರ್ ನಮ್ಮ ನೋರ್ಮೆನ್ ಗೆ ಏನನ್ನ ಹೇಳ್ತಾನೆ ಅಂದ್ರೆ, ನೋಡಪ್ಪ ನೀನು ಅಂದುಕೊಂಡ ಹಾಗೆ ನಿನ್ನನ್ನ ಅಡಾಪ್ಟ್ ಮಾಡಿಕೊಂಡು ನಾವು ಇಲ್ಲಿಂದ ಕರ್ಕೊಂಡು
ತಪ್ಪಿಸಿಕೊಂಡು ಹೋಗೋದಿಕ್ಕಾಗಿ ಬಂದಿರ್ತಾ ಇಲ್ಲ, ಬದಲಾಗಿ ನಿನ್ನ ಡಿಮೋನ್ ಗಳಿಗೆ ಆಹಾರವನ್ನಾಗಿ ಕೊಡೋದಿಕ್ಕಾಗಿ ಬಂದಿರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ನೋರ್ಮೆನು ದೊಡ್ಡದಾಗಿ ಏನು ರಿಯಾಕ್ಟ್ ಅನ್ನ ಮಾಡ್ದಿರಾ ನನಗೆ ಎಲ್ಲಾ ವಿಷಯಗಳು ಗೊತ್ತಾಗಿರ್ತಾ ಇದೆ, ಇಲ್ಲಿ ಏನು ತಾನೇ ನಡೀತಾ ಇದೆ ಅನ್ನೋದು ಕೂಡ ನನಗೆ ಮುಂಚೆನೆ ಎಲ್ಲವೂ ಗೊತ್ತಿರ್ತಾ ಇದೆ, ನೀವು ಏನು ಹೇಳೋದು ಬೇಕಾಗಿರ್ತಾ ಇಲ್ಲ ಅನ್ನೋ ವಿಷಯವನ್ನ ಹೇಳ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಒಂದು ಡಿಮೋನ್ ಬಂದು ನಮ್ಮ ನೋರ್ಮೆನ್ ಅವನನ್ನ ತಿಂದು ಬಿಡುತ್ತೆ. ನೆಕ್ಸ್ಟ್ ಆ ಸೀನ್ ಅನ್ನ ಕಟ್ ಮಾಡಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ. ಅವಳಿಗೆ ಇವಾಗ ಕಾಲು ಮುರಿದು ಹೋಗಿ ಬಿಟ್ಟಿರ್ತಾ ಇದೆ ಅಲ್ವಾ, ಅದರಿಂದ ಅವಳು ಎದ್ದು ಓಡಾಡೋದಿಕ್ಕೂ ಕೂಡ ಅವಳ ಕೈಯಲ್ಲಿ ಆಗಿರ್ತಾ ಇಲ್ಲ. ಸೊ ಅಲ್ಲಿಗೆ ಎಸಬೆಲ್ಲ ಬಂದುಬಿಟ್ಟು ನಿನ್ನ ನೋವು ಏನು ಅನ್ನೋದು ನನಗೆ ಅರ್ಥವಾಗ್ತಿದೆ ಅಮ್ಮ, ನಿನ್ನ ಎಲ್ಲಾ ಕಷ್ಟಗಳು ನನಗೆ ಅರ್ಥವಾಗ್ತಿದೆ, ಆದ್ರೂ ಪರವಾಗಿಲ್ಲ, ಇಲ್ಲಿ ಇರ್ತಾ ಇರೋ ಮಕ್ಕಳನ್ನ ನೋಡಿಕೊಳ್ಳೋದಿಕ್ಕಾಗಿ ನೀನು ಈಗ ತಾಯಿಯಾಗಿ ಬದಲಾಗ್ತಾ ಇದೀಯಾ, ಅಂದ್ರೆ ಇಲ್ಲಿ ಇರ್ತಾ ಇರೋ ಎಲ್ಲಾ ಮಕ್ಕಳನ್ನು ತುಂಬಾನೇ ಇಂಟೆಲಿಜೆಂಟ್ ಆಗಿ ನೀನೇನೆ ಬೆಳೆಸಬೇಕಾಗಿರ್ತಾ ಇದೆ, ಇದು ನಿನಗೆ ಇರ್ತಾ ಇರೋ ಟಾಸ್ಕ್, ನಿನಗೆ ಇರ್ತಾ ಇರೋ ವರ್ಕು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರನ್ನ ಮಾಡಿಕೊಂಡು ಬಿಡ್ತಾ ಇದ್ದಾಳೆ. ಇಲ್ಲಿ ಇರೋ ಮಕ್ಕಳನ್ನ ತುಂಬಾ ಇಂಟೆಲಿಜೆಂಟ್ ಆಗಿ ಬಿಟ್ಟು ಅವರನ್ನ ಸಾಯೋದಿಕ್ಕಾಗಿ ನಾನು ತಯಾರಿ ಮಾಡ್ಬೇಕಾ ಅಂತ ಹೇಳಿಬಿಟ್ಟು ತುಂಬಾನೇ ಶಾಕ್ ಆಗಿ ಇರ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಇನ್ನೊಂದು ಕಡೆಯಲ್ಲಿ ರೇ ಇರ್ತಾ ಇದ್ದ ಅಲ್ವಾ, ಅವನು ಒಂಟಿಯಾಗಿ ಬಿಟ್ಟಿರ್ತಾ ಇದ್ದಾನೆ, ಅವನ ಜೊತೆಯಲ್ಲಿ ಯಾರುವೇ ಇರ್ತಾ ಇಲ್ಲ. ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅಂತ ಎಲ್ಲ ಆಸೆಗಳನ್ನ ಬಿಟ್ಟು ಬಿಟ್ಟು ಪುಸ್ತಕವನ್ನ ಓದಿಕೊಂಡು ಕುಳಿತಿರ್ತಾ ಇದ್ದಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಎಸಬೆಲ್ಲ ಬಂದು ಬಿಟ್ಟು ಏನನ್ನ ಹೇಳ್ತಾಳೆ ಅಂದ್ರೆ ನೆಕ್ಸ್ಟ್ ಅಡಾಪ್ಷನ್ ನಿಂದೇನೆ ಇರ್ತಾ ಇದೆ, ನಿಂದೇನೆ ನಂಬರ್ ಆಗಿರ್ತಾ ಇದೆ ನೆಕ್ಸ್ಟ್ ಅಡಾಪ್ಷನ್ ಗಾಗಿ, ಅದರಿಂದ ನೀನು ಬೇಗ ಬೇಗನೆ ಆ ಅಡಾಪ್ಷನ್ ಗೆ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಹೇಳಿಬಿಟ್ಟು ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ಆ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಅವತ್ತು ನೈಟ್ ರೇ ಇರ್ತಾ ಇರೋ ಜಾಗಕ್ಕೆ ನಮ್ಮ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ. ಆ ರೀತಿ ನಮ್ಮ ಹೀರೋಯಿನ್ ಬಂದು ಬಿಟ್ಟು ನನ್ನ ಹತ್ತಿರ ಒಂದು ಪ್ಲಾನ್ ಇರ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಅದೇ ಹೊತ್ತಿಗೆ ರೇ ಏನನ್ನ ಮಾಡ್ತಾನೆ ಅಂದ್ರೆ ಆಲ್ರೆಡಿ ನನ್ನ ಹತ್ತಿರ ಒಂದು ಸೂಪರ್ ಆದ ಪ್ಲಾನ್ ಇರ್ತಾ ಇದೆ ಅಂತ ಹೇಳಿಬಿಟ್ಟು ಅದೇ ಬೆಂಕಿಯನ್ನ ಕಚ್ಚಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಮೊದಲೇನೆ ಸ್ಟೋರ್ ಮಾಡಿ ಇಟ್ಟಿರ್ತಾ ಇದ್ದ ಅಲ್ವಾ, ಅದನ್ನ ಅವನ ಮೇಲೆನೆ ಸುರ್ಕೊಂಡ್ ಬಿಡ್ತಾ ಇದ್ದಾನೆ. ಆ ರೀತಿ ಅವನು ಆ ಪೆಟ್ರೋಲ್ ಡೀಸೆಲ್ ಅನ್ನ ಅವನ ಮೇಲೆನೆ ಸುರಿದ್ಕೊಂಡು ಬಿಟ್ಟು ಒಂದು ಬೆಂಕಿ ಕಡ್ಡಿಯನ್ನ ಹೊತ್ತಿಸಿ ಬಿಟ್ಟು ಅವನಿಗೆ ಅವನೇನೆ ಬೆಂಕಿಯನ್ನ ಕಚ್ಚಿಸಿಕೊಂಡು ಬಿಡ್ತಾ ಇದ್ದಾನೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಕಿರ್ಚ್ಕೋಬೇಕಾದ್ರೆ ಇದನ್ನ ಕೇಳಿಸಿಕೊಂಡು ಬಿಟ್ಟು ಎಸಬೆಲ್ಲ ಅಲ್ಲಿಗೆ ಓಡಿ ಬರ್ತಾಳೆ. ಅಲ್ಲಿ ಬಂದುಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಏನಾಯ್ತು ಅಂತ ಕೇಳಬೇಕಾದ್ರೆ ಟ್ರ್ಯಾಕ್ ಮಾಡೋದಿಕ್ಕಾಗಿ ನಿಮ್ಮ ಹತ್ತಿರ ಒಂದು ಡಿವೈಸ್ ಇರ್ತಾ ಇತ್ತು ಅಲ್ವಾ, ಅದರ ಜೊತೆಗೇನೆ ಅವನು ಬೆಂಕಿಯನ್ನ ಕಚ್ಚಿಸಿಟ್ಕೊಂಡು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ಸೊ ಆಶ್ರಮದಲ್ಲಿ ಇರ್ತಾ ಇರೋ ಎಲ್ಲಾ ಮಕ್ಕಳನ್ನ ಫೈಂಡ್ ಔಟ್ ಮಾಡೋದಿಕ್ಕೆ ಎಲ್ಲರನ್ನು ಟ್ರ್ಯಾಕ್ ಮಾಡೋದಿಕ್ಕಾಗಿ ಇರ್ತಾ ಇರೋದು ಅದು ಒಂದೇ ಡಿವೈಸ್ ಆಗಿರೋದ್ರಿಂದ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಇರ್ತಾ ಇರೋದ್ರಿಂದ ಅದನ್ನ ಹೇಗಾದ್ರೂ ಮಾಡಿ ಹಿಂತಿರುಗಿ ಪಡೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ಆ ಬೆಂಕಿಯನ್ನ ಆರಿಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾಳೆ. ಆ ರೀತಿ ಸ್ವಲ್ಪ ಹೊತ್ತು ಆ ಬೆಂಕಿಯನ್ನ ಆರಿಸೋದಿಕ್ಕೆ ಟ್ರೈ ಅನ್ನ ಮಾಡಿಬಿಟ್ಟು ಹಿಂತಿರುಗಿ ನೋಡ್ಬೇಕಾದ್ರೆ ಅಲ್ಲಿ ನಮ್ಮ ಹೀರೋಯಿನ್ ಕಾಣ್ತಾನೆ ಇಲ್ಲ. ಅಂದ್ರೆ ಇವಾಗ ಎಲ್ಲವೂ ನಮ್ಮ ಹುಡುಗರ ಪ್ಲಾನ್ ಪ್ರಕಾರನೇ ನಡೆದಿರ್ತಾ ಇದೆ. ಈ ಆಶ್ರಮದಲ್ಲಿ ಇರ್ತಾ ಇದ್ದ ಮಕ್ಕಳು, ನಮ್ಮ ಹುಡುಗರು, ನಮ್ಮ ಹೀರೋಯಿನ್ ಮತ್ತೆ ರೇ ಇವರು ಕೂಡ ಓಡಿ ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಇವಾಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾ ಇದ್ದಾರೆ. ನೋರ್ಮೆನ್ ಅವನು ಹೋಗೋ ಮುಂಚೆ ಒಂದು ಲೆಟರ್ ಅನ್ನ ಬರೆದು ಇಕ್ಕಿರ್ತಾ ಇದ್ದಾನೆ. ಅದ್ರ ಜೊತೆಗೆ ಡುಮ್ಮಿ ಲೇಡಿ ಒಂದು ಸ್ಪೆಷಲ್ ಪೆನ್ ಅನ್ನ ಇಟ್ಟಿರ್ತಾ ಇದ್ಲು ಅಲ್ವಾ, ಆ ಸ್ಪೆಷಲ್ ಪೆನ್ ಅನ್ನ ಇವರಿಗೇನೆ ಕೊಟ್ಬಿಟ್ಟು ಹೋಗಿರ್ತಾ ಇದ್ದಾನೆ. ಅಲ್ಲದೆ ಆ ಲೆಟರ್ ನಲ್ಲಿ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಬೇಕು, ಎಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋ ಡೀಟೇಲ್ ಅನ್ನ ನೋರ್ಮೆನ್ ಎಲ್ಲವನ್ನು ಬರೆದು ಬಿಟ್ಟು ಅಲ್ಲಿಂದ ಹೋಗಿರ್ತಾ ಇದ್ದಾನೆ. ಆಲ್ರೆಡಿ ಆ ಲೆಟರ್ ಅನ್ನ ಡಾನ್ ಮತ್ತೆ ಗಿಲ್ಡಾ ಅನ್ನೋ ಇಬ್ಬರು ನಮ್ಮ ಟೀಮಿನಲ್ಲಿ ಇರ್ತಾ ಇದ್ರು ಅಲ್ವಾ, ಅವರ ಕೈಗೆ ಕೊಟ್ಟಿರ್ತಾ ಇದ್ದಾರೆ. ಏನಕ್ಕಾಗಿ ಅವರ ಕೈಗೆ ಕೊಟ್ಟಿರ್ತಾ ಇದ್ದಾರೆ ಅಂದ್ರೆ ಇವರು ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಬಿಟ್ಟು ಎಸಬೆಲ್ಲ ಅವಳನ್ನ ಡೈವರ್ಟ್ ಮಾಡ್ತಾ ಇರ್ಬೇಕಾದ್ರೆ ಆಶ್ರಮದಲ್ಲಿ ಇರ್ತಾ ಇರೋ ಎಲ್ಲ ಮಕ್ಕಳನ್ನ ಕರೆದುಕೊಂಡು ಹೋಗೋದಿಕ್ಕೆ ಪ್ಲಾನ್ ಅನ್ನ ಮಾಡೋದಿಕ್ಕಾಗಿ ಅವರಿಗೆ ಕೊಟ್ಟಿರ್ತಾ ಇದ್ದಾರೆ ಆ ಲೆಟರ್ ಅನ್ನ. ಇದು ಇಷ್ಟೇ ಅಲ್ಲದೆ ನಮ್ಮ ಹೀರೋಯಿನ್ ಅವಳಿಗೆ ಕಾಲು ಮುರಿದು ಹೋಗಿತ್ತು ಅಲ್ವಾ, ಅವಳಿಗೆ ಹೇಗೆ ಸರಿ ಹೋಗಿ ಬಿಡ್ತು ಅಂತ ನಾವು ಯೋಚನೆಯನ್ನ ಮಾಡ್ಬೇಕಾದ್ರೆ ಅವಳಿಗೆ ಪೂರ್ತಿಯಾಗಿ ಕಾಲು ಮುರಿದು ಹೋಗಿಲ್ಲ, ಬದಲಾಗಿ ಅವಳು ಆಕ್ಟಿಂಗ್ ಅನ್ನ ಮಾಡಿರ್ತಾ ಇದ್ದಾಳೆ. ಇವರು ಪ್ಲಾನ್ ಮಾಡ್ಬೇಕಾದ್ರೆ ಇವಳ ಮೇಲೆ ಅನುಮಾನ ಬರಬಾರ್ದು ಅಂತ ಹೇಳಿಬಿಟ್ಟು ಇವಳು ಎಸಬೆಲ್ಲ ಮುಂದೆ ಆಕ್ಟಿಂಗ್ ಅನ್ನ ಮಾಡಿರ್ತಾ ಇದ್ದಾಳೆ ಅಷ್ಟೇ. ನಂತರ ರೇ ತನ್ನ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಬೆಂಕಿಯನ್ನ ಕಚ್ಚಿಸ್ಕೊಳ್ತಾ ಇರ್ಬೇಕಾದ್ರೆ ಅದೇ ಟೈಮಿನಲ್ಲಿ ನಮ್ಮ ಹೀರೋಯಿನ್ ಆ ಬೆಂಕಿ ಕಚ್ಕೊಳ್ಳೋದನ್ನ ತಡೆದು ಬಿಟ್ಟು ರೇನ ಬಟ್ಟೆಯನ್ನ ತೆಗೆದುಬಿಟ್ಟು ಆ ಬಟ್ಟೆಗೆ ಮಾತ್ರ ಬೆಂಕಿಯನ್ನ ಕಚ್ಚಿಸಿ ಇಟ್ಟಿರ್ತಾ ಇದ್ದಾರೆ. ಅಲ್ಲದೆ ಆ ಬಟ್ಟೆಯ ಜೊತೆಗೇನೆ ಆ ಡಿವೈಸ್ ಅನ್ನ ಇಟ್ಟುಬಿಟ್ಟು ಬೆಂಕಿಯನ್ನ ಕಚ್ಚಿಸಿಟ್ಟು ಅದನ್ನ ಸುಟ್ಟು ಬಿಟ್ಟಿರ್ತಾ ಇದ್ದಾರೆ. ಆ ರೀತಿ ಬಟ್ಟೆಗೆ ಮಾತ್ರ ಬೆಂಕಿಯನ್ನ ಇಟ್ಟುಬಿಟ್ಟು ಎಸಬೆಲ್ಲಾಳನ್ನ ಯಾಮರಿಸಿ ಬಿಟ್ಟಿರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಒಂದು ಚಾಕುವಿನ ಸಹಾಯದಿಂದ ಎಲ್ಲಾ ಮಕ್ಕಳ ಕಿವಿಯಲ್ಲಿ ಇರ್ತಾ ಇರೋ ಆ ಟ್ರ್ಯಾಕರ್ ಅನ್ನ, ಆ ಚಿಪ್ ಅನ್ನ ತೆಗೆದು ಬಿಡ್ತಾಳೆ. ಆ ರೀತಿ ತೆಗೆದು ಬಿಟ್ಟು ಪುಟ್ಟ ಮಕ್ಕಳನ್ನ ಕರೆದುಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ತುಂಬಾನೇ ಎಳೆಯ ವಯಸ್ಸಿನ ಮಕ್ಕಳನ್ನ ನಾವು ಖಂಡಿತ ನಿಮ್ಮನ್ನ ಕರೆದುಕೊಂಡು ಹೋಗೋದಿಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಮಾತನ್ನ ಕೊಟ್ಟುಬಿಟ್ಟು ಅವರಿಗಿಂತ ಸ್ವಲ್ಪ ದೊಡ್ಡದಾಗಿ ಇರ್ತಾ ಇರೋ ಮಕ್ಕಳನ್ನ ಮಾತ್ರ ಕರೆದುಕೊಂಡು ಅಲ್ಲಿಂದ ಹೊರಡ್ತಾಳೆ ನಮ್ಮ ಹೀರೋಯಿನ್. ಸೊ ಇವಾಗ ಪ್ರೆಸೆಂಟ್ ನಲ್ಲಿ ಆ ಗೋಡೆಗೆ ಒಂದು ಹಗ್ಗವನ್ನ ಕಟ್ಟುಬಿಟ್ಟು ಆ ಗೋಡೆಯ ಮೇಲೇನೆ ಎಲ್ಲರೂ ಬಂದು ನಿಂತಿರ್ತಾ ಇದ್ದಾರೆ, ಎಲ್ಲ ಮಕ್ಕಳನ್ನು ಕರೆದುಕೊಂಡು ಬಂದಿರ್ತಾ ಇದ್ದಾರೆ. ನೆಕ್ಸ್ಟ್ ಆ ಗೋಡೆಯ ಮೇಲಿಂದ ಇನ್ನೊಂದು ಕಡೆಗೆ ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಒಂದು ಹಗ್ಗವನ್ನ ಸೆಟ್ ಮಾಡಿ ಇರ್ತಾರೆ. ಆ ರೀತಿ ಹಗ್ಗಗಳನ್ನ ಸೆಟ್ ಮಾಡಿಬಿಟ್ಟು ಹ್ಯಾಂಗರ್ ಗಳನ್ನ ಯೂಸ್ ಮಾಡಿಬಿಟ್ಟು ನೇತಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಅನ್ನ ಮಾಡಿಕೊಳ್ತಾರೆ ಎಲ್ಲ ಮಕ್ಕಳನ್ನು. ಎಲ್ಲರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿ ಬಿಡ್ತಾರೆ. ಇನ್ನು ಕೊನೆಯದಾಗಿ ಉಳಿದುಕೊಂಡಿರ್ತಾ ಇರೋದು ನಮ್ಮ ಹೀರೋಯಿನ್ ಮಾತ್ರ. ಇನ್ನೇನು ನಮ್ಮ ಹೀರೋಯಿನ್ ಆ ಕಡೆಗೆ ಶಿಫ್ಟ್ ಆಗ್ಬೇಕು ಅನ್ನೋ ಹೊತ್ತಿಗೆ ಅಲ್ಲಿಗೆ ಎಸಬೆಲ್ಲ ಬಂದು ಬಿಡ್ತಾ ಇದ್ದಾಳೆ. ಆ ರೀತಿ ಅಲ್ಲಿಗೆ ಬಂದು ಬಿಟ್ಟು ಏನನ್ನ ಹೇಳ್ತಾಳೆ ಅಂದ್ರೆ ನಾನು ಕೂಡ ಇದೇ ರೀತಿಯಾಗಿ ನಿಮ್ಮ ಹಾಗೆ
ಹಾಗೇನೆ ಬಂದಿರ್ತಾ ಇದ್ದೆ. ಅಷ್ಟೇ ಅಲ್ಲದೆ ನನಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾ ಇದ್ದ. ನೆಕ್ಸ್ಟ್ ನಾನು ಪ್ರೆಗ್ನೆಂಟ್ ಆಗಿ ಬಿಟ್ಟು ಒಂದು ಮಗುವಿಗೆ ಜನ್ಮವನ್ನು ಕೂಡ ನಾನು ಕೊಟ್ಟಿರ್ತಾ ಇದ್ದೆ. ಆದ್ರೆ ಆ ಮಗು ಹುಟ್ಟಿದ ನಂತರ ತೀರಿ ಹೋಗಿ ಬಿಡ್ತು. ಅದರಿಂದ ನಾನು ತುಂಬಾನೇ ಯೋಚನೆಗಳನ್ನ ಮಾಡಿಬಿಟ್ಟು ಇಲ್ಲಿನ ಮಕ್ಕಳನ್ನ ಸಾಕೋದಿಕ್ಕಾಗಿ ನಿರ್ಧಾರವನ್ನ ಮಾಡಿಬಿಟ್ಟೆ. ಅದರಿಂದ ಇಲ್ಲಿ ಇರ್ತಾ ಇರೋ ಎಲ್ಲಾ ಮಕ್ಕಳಿಗೂ ನಾನೇ ತಾಯಿಯಾಗಿ ಬಿಟ್ಟು ತಾಯಿಯ ರೀತಿಯಾಗಿನೇ ಸಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಅದೇ ರೀತಿ ನಾನು ಸಾಕಿದ ಮಕ್ಕಳನ್ನ ಈ ಡಿಮೋನ್ ಗಳಿಗೆ ಆಹಾರವಾಗಿ ಕೊಟ್ಟಾಗ ನನಗೆ ಎಷ್ಟು ದುಃಖವಾಗ್ತಿತ್ತು ಗೊತ್ತಾ ನಿನಗೆ? ನಿನ್ನ ರೀತಿಯಾಗಿನೇ ನಾನು ತುಂಬಾ ಒಳ್ಳೆಯವಳಾಗಿನೇ ಇರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಆ ರೀತಿ ಹೇಳಿಬಿಟ್ಟು ನೀನು ಏನಾದ್ರೂ ಇವಾಗ ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ನೀನೇನಾದ್ರೂ ಹೋಗ್ತೀನಿ ಅಂತ ಹೋದ್ರೆ ಈ ಹಗ್ಗವನ್ನ ಕಟ್ ಮಾಡಿಬಿಟ್ಟು ನಿನ್ನ ಪ್ರಾಣವನ್ನೇ ತೆಗೆದು ಬಿಡ್ತೀನಿ, ಅವರನ್ನೆಲ್ಲ ಹಿಂತಿರುಗಿ ಆಶ್ರಮಕ್ಕೆ ಬರೋದಿಕ್ಕೆ ಹೇಳುವಂತ ಧಮಕಿಯನ್ನ ಹಾಕೋದಿಕ್ಕೆ ಮತ್ತೆ ಶುರುವನ್ನ ಮಾಡ್ತಾಳೆ ಆ ಎಸಬೆಲ್ಲಾ. ಅದಕ್ಕೆ ನಮ್ಮ ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ ನನ್ನ ತಾಯಿ ಹಾಗೆ ಖಂಡಿತ ಯಾವತ್ತೂ ಮಾಡೋದಿಲ್ಲ, ನಾನು ಹೋಗೋದಿಕ್ಕೆ ಬಿಟ್ಟೆ ಬಿಡ್ತಾಳೆ, ನನ್ನ ತಾಯಿಯ ಮೇಲೆ ನನಗೆ ಪೂರ್ತಿಯಾಗಿ ನಂಬಿಕೆ ಇರ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಆ ಹ್ಯಾಂಗರ್ ಅನ್ನ ಯೂಸ್ ಮಾಡಿಬಿಟ್ಟು ಇನ್ನೊಂದು ಕಡೆಗೆ ಶಿಫ್ಟ್ ಆಗೋದಿಕ್ಕೆ ಅಂತ ಹೇಳಿಬಿಟ್ಟು ಹೊರಡ್ತಾಳೆ. ಈ ರೀತಿ ನಮ್ಮ ಹೀರೋಯಿನ್ ಹೋಗ್ತಾ ಇರ್ಬೇಕಾದ್ರೆ ಆ ಎಸಬೆಲ್ಲ ಏನನ್ನ ಮಾಡ್ತಾಳೆ ಅಂದ್ರೆ ಕೋಪದಲ್ಲಿ ಚಾಕುವನ್ನ ತೆಗೆದುಕೊಂಡು ಬಿಟ್ಟು ಅಷ್ಟೇ ಆ ರೀತಿ ಹಗ್ಗವನ್ನ ಕತ್ತರಿಸೋದಿಕ್ಕೆ ಅಂತ ಹೋಗಿಬಿಟ್ಟು ಸುಮ್ಮನೆಯಾಗಿ ಬಿಡ್ತಾ ಇದ್ದಾಳೆ. ಯಾಕಂದ್ರೆ ಅದೇ ಸಮಯದಲ್ಲಿ ಅವಳಿಗೆ ಎಲ್ಲವೂ ರಿಯಲೈಸ್ ಆಗಿ ಬಿಡ್ತಾ ಇದೆ. ಇವಳು ನನ್ನನ್ನು ತಾಯಿಯ ರೀತಿಯಲ್ಲಿ ನೋಡಿರ್ತಾ ಇದ್ದಾಳೆ, ನಾನು ಇವಳಿಗೆ ತಾಯಿಯ ರೀತಿಯಾಗಿ ಇರ್ತಾ ಇದ್ದೀನಿ, ಇವಳನ್ನ ನಾನೇ ಸಾಯಿಸೋದು ಅಂದ್ರೆ ಏನು ಅಂತ ಹೇಳಿಬಿಟ್ಟು ಅವಳನ್ನ ಹೋಗೋದಿಕ್ಕಾಗಿ ಬಿಟ್ಟು ಬಿಡ್ತಾಳೆ. ನೆಕ್ಸ್ಟ್ ನಮ್ಮ ಎಲ್ಲಾ ಮಕ್ಕಳುವೆ ಸೇರಿ ಬಿಟ್ಟು ದಾರಿಯನ್ನ ಹುಡುಕಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಡುಮ್ಮಿ ವಾರ್ಡನ್ ಕೊಟ್ಟಿರ್ತಾ ಇರೋ ಮ್ಯಾಜಿಕ್ ಪೆನ್ ಇರ್ತಾ ಇದೆ ಅಲ್ವಾ ನಮ್ಮ ಹುಡುಗರ ಹತ್ತಿರ, ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಗೂಬೆ ಅದರಿಂದ ಹೊರಗಡೆಗೆ ಬರ್ತಾ ಇದೆ. ಅಂದ್ರೆ ಅದೊಂದು ಇಲ್ಯೂಷನ್ ನ ರೀತಿ ಇರ್ತಾ ಇರೋ ಲೇಸರ್ ನ ಗೂಬೆ ರೀತಿಯಾಗಿ ಇರ್ತಾ ಇದೆ. ಅದು ಇವರಿಗೆ ಆ ಕಾಡಿನಿಂದ ಹೊರಗಡೆಗೆ ಬರೋದಿಕ್ಕೆ ದಾರಿಯನ್ನ ತೋರಿಸೋದಿಕ್ಕಾಗಿ ಬಂದಿರ್ತಾ ಇದೆ. ಇನ್ನೊಂದ್ ಕಡೆ ನಮಗೆ ಎಸಾಬೆಲ್ಲಾ ಅವಳನ್ನ ತೋರಿಸ್ತಾರೆ. ಇವಾಗ ಅವಳು ಮೇನ್ ಗೇಟಿನ ಹತ್ತಿರಕ್ಕೆ ಬಂದು ಬಿಟ್ಟು ಎಲ್ಲಾ ಮಕ್ಕಳು ತಪ್ಪಿಸಿಕೊಂಡು ಹೋಗಿರೋ ವಿಷಯವನ್ನ ಹೇಳಿಬಿಟ್ಟು ಇವಳ ತಪ್ಪನ್ನ ಇವಳು ಒಪ್ಪಿಕೊಳ್ತಾಳೆ. ಅವರು ಹೋಗೋದಿಕ್ಕಾಗಿ ನಾನೇ ಬಿಟ್ಟಿರ್ತಾ ಇದ್ದೀನಿ ಅನ್ನೋದನ್ನು ಕೂಡ ಇವಳೇನೆ ಒಪ್ಪಿಕೊಂಡಿರ್ತಾ ಇದ್ದಾಳೆ. ಸೊ ಈ ರೀತಿ ಇವಳು ಎಲ್ಲ ನಿಜವನ್ನ ಒಪ್ಪಿಕೊಂಡಿದ್ರಿಂದ ಆ ಹೆಡ್ ಗಳು ಇವಾಗ ಏನನ್ನ ಮಾಡ್ತಾರೆ ಅಂದ್ರೆ ಒಂದು ಡಿಮೋನ್ ಅನ್ನ ಕರೆಸಿಬಿಟ್ಟು ಇವಳನ್ನ ತಿನ್ನೋದಿಕ್ಕೆ ಆರ್ಡರ್ ಅನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಆ ಡಿಮೋನ್ ಗಳು ಇವಳನ್ನ ತಿಂದು ಬಿಟ್ಟು ಇವಳ ಕಥೆಯನ್ನು ಕೂಡ ಮುಗಿಸಿ ಬಿಡ್ತಾವೆ. ನೆಕ್ಸ್ಟ್ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ಎಲ್ಲ ಮಕ್ಕಳುವೆ ಹೊಸದಾಗಿ ಸೂರ್ಯನನ್ನ ನೋಡಿಬಿಟ್ಟು ಹೊರಗಿನ ಜಗತ್ತನ್ನ ನೋಡಿಬಿಟ್ಟು ತುಂಬಾನೇ ಹ್ಯಾಪಿಯನ್ನ ಫೀಲ್ ಮಾಡ್ತಾರೆ. ಕೊನೆಗೂ ಆ ನರಕದ ರೀತಿ ಇರ್ತಾ ಇದ್ದ ಆಶ್ರಮವನ್ನ ಬಿಟ್ಟು ಹೊರಗಡೆಗೆ ತಪ್ಪಿಸಿಕೊಂಡು ಬಂದು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಹೇ ಗಾಯ್ಸ್, ಇದಾಗಿತ್ತು ಇವತ್ತಿನ ಈ ಸ್ಟೋರಿ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವೇನಾದ್ರೂ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಡೋದ್ರ ಮೂಲಕ ಇದೇ ರೀತಿಯ ಸೂಪರ್ ಆದ ಮಿಸ್ಟರಿಯಸ್ ಆಗಿರೋ ಮೂವಿಗಳನ್ನ ನೋಡೋದಿಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನೀವು ಮಾಡೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ನಾವು ವಿಡಿಯೋವನ್ನ ಇನ್ನಷ್ಟು ಸೂಪರ್ ಆಗಿ ಮಾಡ್ಬೇಕು ಅಂತ ಒಂದು ಎನರ್ಜಿ ಬೂಸ್ಟರ್ ಅನ್ನ ಕೊಡುತ್ತೆ. ಹಾಗಿದ್ರೆ ಸಿಗೋಣ ಒಂದು ಸೂಪರ್ ಆಗಿ ಇರ್ತಾ ಇರೋ ಥ್ರಿಲ್ಲಿಂಗ್ ಆಗಿ ಇರ್ತಾ ಇರೋ ಮುಂದಿನ ವಿಡಿಯೋದ ಜೊತೆ. ಲೆಟ್ಸ್ ಮೀಟ್ ವಿತ್ ದ ನೆಕ್ಸ್ಟ್ ಮಿಸ್ಟರಿ ಅಂಡ್ adventuring movie guys. Until don't forget to the movie Maya Loka. Then thanks for watching guys and take care of yourself.